ಯಾವುದೇ ಕೆಲಸನ ನಾವು ತುಂಬ ಪ್ಯಾಷನೆಟ್ಟಾಗಿ ಮಾಡಿದಾಗ ಪ್ರೊಫೆಷ್ನಲಿ ಕಲ್ತಿರೋರ್ನೂ ನಾವು ಮೀರಿಸಬಹುದು ಆ ಕೆಲಸದಲ್ಲಿ. ಅದಕ್ಕೆ ಲೈವ್ ಎಕ್ಸಾಂಪಲ್ ಆಗಿರುವಂಥ ಒಬ್ರು ಗೆಸ್ಟ್ನ ಇವತ್ತು ನಾನು ಕರ್ಕೊಂಬಂದಿದ್ದೀನಿ. ಯಾಕಂದರೆ ಬಹಳ ಪ್ಯಾಷನೆಟ್ಟಾಗಿ ಇವರು ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಆ್ಯಂಡ್ ಅಬೌಟ್ ಕ್ರಿಸ್ಟಲ್ಸ್ ಇದನ್ನೆಲ್ಲ ಕಲಿಬೇಕು ಅಂತ ಕಲ್ತಿರೋದು. ಈ ಹಿಂದೆ ಕೂಡ ನನ್ನ ಪಾಡ್ಕಾಸ್ಟ್ ಸೀರೀಸಲ್ಲಿ ವಾಯ್ಸ್ ಆಫ್ ಬೆಂಗಳೂರಲ್ಲಿ ಸಾಕಷ್ಟು ಪ್ಯಾಷನೆಟ್ ಆಗಿರುವಂಥ ಹಿಸ್ಟಾರಿಯನ್ನ ಕರ್ಕೊಂಬಂದಿದ್ದೆ, ಇಫ್ ಯು ರಿಮೆಂಬರ್. ಸೊ ಅವರು ಸ್ಕೂಲ್ ಡೇಸಿಂದ ಓದ್ಕೊಂಬಂದಿದ್ದು ಒಂದು, ಪ್ರೊಫೆಷ್ನಲಿ ಮಾಡಿದ್ದು ಒಂದು, ಬಟ್ ಪ್ಯಾಷನ್ ಅವರದ್ದು ಏನಾಗಿತ್ತು ಅದನ್ನು ಫಾಲೋ ಮಾಡಿಕೊಂಡು ಬಂದಾಗ ಇಟ್ ಟುಕ್ ಹಿಮ್ ಟು ಪ್ಲೇಸಸ್. ಸೊ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಅಂತ ಸಿಕ್ಕಾಪಡೆ ಫೇಮಸ್ ಆಗಿರುವಂಥ ಮೀತಾ ಅವರೇ ಬಹಳ ಪ್ಯಾಷನೆಟ್ ಆಗಿ ಇದನ್ನು ಮಾಡ್ಕೊಂಡು ಬಂದಿದ್ದೀರಾ ನೀವು ಕಳೆದ 1 ದಶಕದಿಂದ. ಓಕೆ, ಮೀತಾ, ಅ ಬ್ಯೂಟಿಫುಲ್ ನೇಮ್, ರೈಟ್? ಸೊ ಜನ ನನ್ನ ಹೆಸರೇನು ಅಂತ ಕೇಳಿ ನಾನು ಹೇಳಿದಾಗ ಸೌಜನ್ಯ ಅಂತಂದಾಗ ತುಂಬ ಚೆನ್ನಾಗಿದೆ ಹೆಸರು ಅಂತ ಯಾರೇ ಹೇಳಿದಾಗಲೂ ಚಿಕ್ಕ ವಯಸ್ಸಲ್ಲಿ ನನಗಿದು ಇಷ್ಟ ಆಗ್ತಿರ್ಲಿಲ್ಲ. ಓಕೆನಾ, ಸೌಜನ್ಯ ನನಗಿಷ್ಟ ಇಲ್ಲ ಹೆಸರು ಅಂತ. ಬಟ್ ಇವಾಗ ಐ ರಿಯಲಿ ಲವ್ ಮೈ ನೇಮ್, ಆಯಿತಾ? ಬಿಕಾಸ್ ನನಗೆ ಚಿಕ್ಕ ವಯಸ್ಸಲ್ಲಿ ಐ ವಾಂಟೆಡ್ ಅ ಮೋರ್ ಕಾಮನ್ ನೇಮ್, ಎಲ್ಲರಿಗೂ ಇರುವಂಥ ಒಂದಷ್ಟು ಹೆಸರುಗಳು, ನನಗೆ ಯಾಕೆ ಈ ಥರ ಇಟ್ಟಿಲ್ಲ ಅಂತ. ಬಟ್ ಇವಾಗ ತುಂಬ ಖುಷಿ ಅಂತ ಅನ್ಸುತ್ತೆ. ಹೆಸರಲ್ಲಿ ಏನಿದೆ ಅಂತ ಕೇಳಬಹುದು. ಹೆಸರು ಅಂತ ಮಾತಾಡ್ತಾ ಭಾಗವತ ಪುರಾಣದಲ್ಲಿ ನಾವು ಒಂದು ಉಲ್ಲೇಖ ತಗೋಬಹುದು. ಅಜಮಿಳ ನಾರಾಯಣನ ಜಪವನ್ನು ಮಾಡಿದ್ದಕ್ಕೆ 1000 ಪಾರಾದ. ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ 1,000 ನಾಮಗಳು ಏನು ನಾವು ಕೇಳ್ತೀವಿ, ಹೇಳ್ತೀವಿ, ಪಠಣ ಮಾಡ್ತೀವಿ, ಅದು ಹೆಸರಿನ ಪಠಣ ಮಾತ್ರ ಅಲ್ಲ, ಅಲ್ಲಿ ಶಕ್ತಿಯ ಆವಾಹನೆ ಆಗ್ತಾ ಇದೆ. ಹಾಗಾಗಿ ನನ್ನ ಮೊದಲ ಪ್ರಶ್ನೆ ಮೀತಾ ಅವರೇ, ವಾಟ್ಸ್ ಇನ್ ಅ ನೇಮ್? ಹೆಸರು ಯಾಕೆ ಒಬ್ಬ ವ್ಯಕ್ತಿಗೆ ಬಹಳ ಮುಖ್ಯ? ಕೆಲವೊಂದು ಹೆಸರು ಅವನ ಒಂದು ಜೀವನವನ್ನೇ ಬದಲಾಯಿಸುತ್ತೆ. ಅದು ಯಾರೇ ಆಗಿರ್ಬೋದು. ಇವಾಗ ನೀವು ಹೇಳಿದ್ರಿ ನನ್ನ ಹೆಸರು ಸೌಜನ್ಯ, ಮೊದಲಿಗೆ ನನಗಿಷ್ಟ ಇಲ್ಲ ಅಂತ, ಆಮೇಲೆ ನಿಮ್ಗೆ ಇಷ್ಟ ಆಯಿತು ಅಂತ. ಯಾಕೆ ಇಷ್ಟ ಆಯ್ತು ಹೇಳಿ? ಈಗ ಎಲ್ಲರ ಬಾಯಲ್ಲೂ ನಿಮ್ಮ ಹೆಸರು ಬರ್ತಾ ಇದೆ, ಅದನ್ನು ಕೇಳೋಕ್ಕೇ ಒಂದು ಇಂಪಾಗಿರುತ್ತೆ. ಇವಾಗ ನಮ್ಮ ಮನೇಲಿ ಒಂದು 4 ಜನ ಹೆಸರು ಹೇಳೋದು ಬೇರೆ, ನಮ್ಮ ಕುಟುಂಬದವ್ರು ಹೇಳೋದು ಬೇರೆ, ಬಟ್ ಹೊರಗಡೆ ಜನ ನಮ್ಮ ಹೆಸರನ್ನ ತುಂಬ ಜನ ನಮ್ಗೆ ಹೇಳಿದಾಗ ನಾವು ಎಷ್ಟು ಖುಷಿ ಪಡ್ತೀವಿ. ಅದರಿಂದ ನಮಗೆ ನೇಮು, ಫೇಮು ಎಲ್ಲವೂ ಬರುತ್ತೆ. ಸೊ ಈ ಹೆಸರು ಅಂತ ಬಂದಾಗ ಕೆಲವೊಂದು ಹೆಸರಲ್ಲಿ ಆ ಒಂದು ಪಾಸಿಟಿವ್ ಇರುತ್ತೆ. ಅದು ನಮ್ಮ ಚಿಕ್ಕವರಲ್ಲಿ ನಮಗೆ ಗೊತ್ತಾಗಲ್ಲ. ನಮ್ಮನ್ನು ಅದು ಸಾಧನೆಯತ್ತ ಯಾವಾಗ ಕರ್ಕೊಂಡು ಹೋಗುತ್ತೆ, ಆವಾಗ ಸಾಕಷ್ಟು ಜನರ ಬಾಯಲ್ಲಿ ನಮ್ಮ ಹೆಸರು ಬಂದಾಗ ನಮಗೆ ಪ್ರೌಡ್ ಆಗುತ್ತೆ. ಹೌದು, ನನ್ನ ಹೆಸರು, ನನ್ನ ಕರೀತಿದ್ದಾರೆ, ನನಗೆ ಹೇಳ್ತಿದ್ದಾರೆ ಅಂದರೆ ನಾವೇನೋ ಸಾಧನೆ ಮಾಡಿದ್ದೀವಿ, ಮಾಡಬೇಕು, ಮಾಡ್ತಾಯಿದ್ದೀವಿ ಅಂತ ನಮಗೆ ಗೊತ್ತಾಗತ್ತೆ. ಆ್ಯಕ್ಚುಲಿ ಈ ಪಾಯಿಂಟ್ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಅಂದ್ಕೊಂಡೆ ಕ್ರಮೇಣ ನನಗೆ ಇಷ್ಟ ಆಗ್ತಾ ಬಂತು ನನ್ನ ಹೆಸರು ಅಂತ. ಬಟ್ ನೀವು ಹೇಳೋದನ್ನ ಯೋಚನೆ ಮಾಡ್ತಾ ಹೌದಲ್ವಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಹೌದು, ಜನರ ಬಾಯಲ್ಲಿ ನಮ್ಮ ಹೆಸರನ್ನ ಕೇಳ್ತಾ ನಮ್ಮ ಹೆಸರು ನಮ್ಗೆ ಇನ್ನೂ ಹೆಚ್ಚು ಇಷ್ಟ ಆಗುತ್ತೆ ಅಲ್ವಾ? ಸೊ ಹೆಸರಿಡೋದು ನಕ್ಷತ್ರದ ಪ್ರಕಾರ ಅಥವಾ ರಾಶಿ ಪ್ರಕಾರ, ಒಂದು ಜನ್ಮಕುಂಡಲಿಯನ್ನು ಬರೆಸಿ ಮಗು ಹುಟ್ಟಿದಾಗ ಸೂಕ್ತವಾದ ಹೆಸರು, ಅಕ್ಷರಗಳು ಅಂತ ನೋಡಿ ಇಡುವಂಥದ್ದು. ಇವತ್ತಿನ ದಿನಕ್ಕೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ತಂದೆ ಹೆಸರಿಂದ 1-2 ಅಕ್ಷರಗಳನ್ನು, ತಾಯಿ ಹೆಸರಿಂದ 1-2-3 ಅಕ್ಷರಗಳನ್ನ ತೆಗೆದು ಕ್ಲಬ್ ಮಾಡಿ ಇಡ್ತಾರೆ, ಅಥವಾ ತುಂಬ ಟ್ರೆಂಡಿ ಆಗಿರೋ ನೇಮ್ಸ್ ಇಡ್ತಾರೆ. ಸೊ ನಿಮ್ಮ ಪ್ರಕಾರ ನಕ್ಷತ್ರ, ರಾಶಿ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಹೆಸರಿಡೋದು ಎಷ್ಟು ಮುಖ್ಯ ಮತ್ತು ಯಾಕೆ ಮುಖ್ಯ? ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಯಾವಾಗ ಹುಟ್ಟಿದಾಗ ಆ ನಕ್ಷತ್ರದಲ್ಲಿ ಏನು ಅಕ್ಷರ ಬರುತ್ತೆ ಅನ್ನೋದ್ರ ಪ್ರಕಾರ ಹೆಸರಿಡ್ತಾಯಿದ್ರು. ಆದರೆ ನನ್ನ ಪ್ರಕಾರ ಏನಾಗುತ್ತೆ ಅಂದರೆ, ಈ ನ್ಯೂಮರಾಲಜಿ ಅಂತ ಏನು ಹೇಳ್ತೀವಿ, ಸಂಖ್ಯಾಶಾಸ್ತ್ರ, ನಮ್ಮ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಆ ಡೇಟ್ ಆಫ್ ಬರ್ತ್ನ ನಾವು ಎಲ್ಲನೂ ಕೂಡಿಸಿ ಅದರಲ್ಲಿ ನಮಗೆ ಯಾವ ಕಾಂಬಿನೇಷನ್ ಬರುತ್ತೆ, ಅಂದರೆ ನಮ್ಮ ಡೆಸ್ಟಿನೇಷನ್ ನಂಬರ್ ಏನು ಬರುತ್ತೆ ಅದ್ರ ಪ್ರಕಾರ, ನಮ್ಮ ಪಿರಮಿಡ್ ನಂಬರ್ ಏನು ಬರುತ್ತೆ ಅದ್ರ ಪ್ರಕಾರ ನೇಮ್ ನಂಬರು ಇಷ್ಟೇ ಬರಬೇಕು, ಈ ಅಕ್ಷರದಲ್ಲೇ ಬರಬೇಕು. ಇದು ಯಾವುದೇ ಒಂದು ನಕ್ಷತ್ರಕ್ಕಾಗಲಿ ರಾಶಿಗಾಗಲಿ ಸಂಬಂಧಪಡಲ್ಲ. ಓಕೆ, ಏನಿದ್ರು ನಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ನಾವು ಹೆಸರನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಶೈನ್ ಆಗುತ್ತೆ. ನನ್ನ ಒಂದು ರಾಶಿ ಏನಿದೆ, ನಂದು ಕುಂಭರಾಶಿ, ಧನಿಷ್ಠ ನಕ್ಷತ್ರ, ಜಿ ಅನ್ನೋ ಹೆಸರಿಂದ ನನಗೆ ಹೆಸರಿಟ್ಟಿದ್ರು. ಸೊ ಈಗ ನನ್ನ ಹೆಸರು ಬದಲಾವಣೆ ಮಾಡಿಕೊಂಡೆ. ಅದು ನನ್ನ ಒಂದು ಡೇಟ್ ಆಫ್ ಬರ್ತ್ಗೆ ಇಷ್ಟೇ ನಂಬರ್ 24 ಬರಬೇಕು ಅಂತ ಬದಲಾವಣೆ ಆದಮೇಲೆ ನಾನು ಶೈನ್ ಆದೆ. ಸೊ ಇಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಇದೇ ರೀತಿ ಬಹಳಷ್ಟು ಜನ ಹೆಸರಿಂದ ಕೂಡ ಎಲ್ಲವೂ ಇರುತ್ತೆ ಮನೇಲಿ, ಏನಕ್ಕೂ ಕೊರತೆ ಇರಲ್ಲ. ಆದರೆ ಅವರ ಹೆಸರಿಂದ ಅವರು ಎಲ್ಲೋ ಒಂದು ಕಡೆ ಕುಗ್ಗುತ್ತಾ ಇರ್ತಾರೆ. ಏನೇ ಕೆಲಸ ಮಾಡಿದ್ರು ಅವರು ಮುಂದೆ ಬರಲ್ಲ, ಕಾಣಿಸಲ್ಲ. ಆದರೆ ಎಲ್ಲೋ ಒಂದು ಕಡೆ ಹೆಸರು ಬದಲಾಯಿಸ್ಕೊಂಡ್ಮೇಲೆ ಮತ್ತೆ ಅವ್ರು ಶೈನ್ ಆಗಿರ್ತಾರೆ. ಈ ಹೆಸರು ಬದಲಾಯಿಸ್ಕೊಳ್ಳೋದು ಹೇಗೆ ಅಂದರೆ ನಮ್ಮ ಒಂದು ಡೇಟ್ ಆಫ್ ಬರ್ತ್.
ಓಕೆ ಓಕೆ. ಸೊ ನನ್ನ ಪ್ರಕಾರ ಯಾವಾಗಲೂ ನೀವು ಹೆಸರು ಬದಲಾವಣೆನ ಸೂಚಿಸೋದಿಲ್ಲ ಸಹ. ಯಾಕಂದರೆ ಕೆಲವ್ರದ್ದು ಕರೆಕ್ಟಾಗೇ ಇರುತ್ತೆ, ಮೇ ಬಿ ಅದಕ್ಕೆ ಒಂದು ಅಕ್ಷರ ಆ ಕಡೆ ಈ ಕಡೆ ಆ್ಯಡ್ ಮಾಡಿದ್ರೂ ಸಾಕು ಅಂತಿರುತ್ತೆ. ಅಂಥವ್ರಿಗೆ ಆ ಥರದ ರೆಮಿಡಿನ ಕೊಡ್ತೀರಾ. ಬಟ್ ಯಾರಿಗೆ ನಿಜವಾಗ್ಲೂ ಕರೆಕ್ಟಾಗಿರೋ ಹೆಸರು ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಇಟ್ಟಿರಲ್ಲ, ಅಂಥವ್ರಿಗೆ ಮಾತ್ರ ಆ ಬದಲಾವಣೆ ತುಂಬ ಅವಶ್ಯಕ ಇರುತ್ತೆ ಅಲ್ವಾ. ಸೊ ಈ ಹೆಸರು ಸಹ ಹೆಸರು ಇಟ್ಕೊಳ್ಳೋದು ಕರೆಕ್ಟಾಗಿ ದೊಡ್ಡ ವಿಷಯ ಅಲ್ಲ, ಅದನ್ನ ಸಂಪೂರ್ಣವಾಗಿ ಕರೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಹೆಸರು ಇಡೋದಿಡ್ತಾರೆ, ಅದನ್ನು ತುಂಡು ಮಾಡಿ ಕರೀತಾರೆ. ಇದು ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ ನಿಮಗೆ? ಹೌದು, ನಾವು ನೋಡಿದ ತಕ್ಷಣ ಗೆಸ್ ಮಾಡ್ತೀವಿ ಇವರು ಡೇಟ್ ಆಫ್ ಬರ್ತು ಹೆಸರು ಕೂಡ ತುಂಬ ಚೆನ್ನಾಗಿದ್ದಿಲ್ಲ ಅಂತ. ಬಟ್ ಅವರು ಮುಂದೆ ಒಂದಿನ, ಇವಾಗ ಚಿಕ್ಕ ಮಕ್ಕಳಾಗಿದ್ದರೆ ನಮ್ಮ ಹತ್ರ ಬರುತ್ತೆ ಜಾತಕಗಳು, ಮುಂದೆ ಒಂದಿನ ಅವ್ರು ತುಂಬ ಶೈನ್ ಆಗೋದು ಅಥವಾ ಎಲ್ಲೋ ಒಂದು ಇಂಡಸ್ಟ್ರಿಗೆ ಹೋಗೋದಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ಅವರು ಬೆಳೀತಾರೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಇವಾಗ ಹೆಸರು ಇಟ್ಟಿರ್ತಾರೆ, ಅದರಲ್ಲೆಲ್ಲೋ ಶಾರ್ಟ್ ನೇಮ್ ಕರೆದಾಗ ಏನಾಗುತ್ತೆ, ನಾವು ಇವಾಗ ಏನೇ ಒಂದು ವಸ್ತು ಆಗಲಿ ಏನೇ ಆಗಲಿ ಕೊಟ್ಟಾಗ ಈ ಅರ್ಧ ತಿಂದು ಇನ್ನು ಅರ್ಧ ನಾವೇನು ಮಾಡ್ತೀವಿ ಬಿಟ್ಬಿಟ್ಟಿರ್ತೀವಿ. ಎಲ್ಲೋ ಒಂದು ಕಡೆ ನಮಗೆ ಇದರಲ್ಲಿ ನಮಗೇನೂ ಸಿಗಲ್ಲ, ನಾವೇನು ಹೊರಗಡೆ ಹಾಕಿರ್ತೀವಿ ಅದರಲ್ಲಿ ಸಿಗ್ತಾ ಇರುತ್ತೆ ನಮಗೆ, ಅದರಲ್ಲಿ ಏನೋ ಇರುತ್ತೆ. ಸೊ ಆ ರೀತಿ ಒಂದು ಪ್ರಭಾವ ಬೀರುತ್ತೆ, ಬಟ್ ಅದನ್ನೇ ಬಿಟ್ಬಿಟ್ಟಿರ್ತೀವಿ. ಹಾಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಹೆಸರು ಕೊಡೋದೇ ನಮ್ಮ ಒಂದು ಪರಿಪೂರ್ಣ. ನಮ್ಮ ಹೆಸರು ಫುಲ್ಲು ಕರೆದಾಗ ನಮಗೆ ಎಷ್ಟು ಆನಂದ, ನಮಗೂ ಕರೆಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ನಮ್ಮ ಹೆಸರು ಕರಿತಾ ಅದು ಪಾಸಿಟಿವ್ ಆಗುತ್ತೆ. ಎಲ್ಲ ಒಂದು ಕಡೆ ತುಂಡು ಮಾಡಿ ಹೆಸರು ಕರೆದಾಗ ಇನ್ನು ಪಾಸಿಟಿವ್ ನೇಮು ಎಂಡಲ್ಲಿ ಏನೋ ಒಂದು ಪಾಸಿಟಿವ್, ಯಾಕಂದರೆ ನಾವು ಕೊಡೋ ಅಂಥದ್ದೆಲ್ಲ ಡ್ಯೂಯಲ್ ನೇಮ್, 2 ಹೆಸರು ಕೊಟ್ಟಿರ್ತೀವಿ. 2 ಹೆಸರು ಅಂದರೆ ಒಂದು ನೇಮ್ ನಂಬರು ಒಂದು ಪಿರಮಿಡ್ ನಂಬರ್ಗೆ ಮ್ಯಾಚ್ ಆಗಿ ಅದೇ ಅಕ್ಷರಗಳು ಪಕ್ಕ ಬರಬೇಕು, ಆರ್ ಪಕ್ಕ ಎ ಬರಬೇಕು, ವೈ ಪಕ್ಕ ಎ ಬರಬೇಕು, ಈ ರೀತಿ ಒಂದು ನೋಡಿ, ಇಲ್ಲ ಡಬಲ್ ಎ ಪಾಸ್ ಆಗಬೇಕು. ಅದರಲ್ಲಿ ಒಂದು ಕಡೆ ಇವರು ಎಲ್ಲೋ ಸ್ವಲ್ಪ ಇವಾಗ ರಿಕ್ಕಿ ಆಗಿರ್ಬೋದು, ಅಥವಾ ನೋಡಿ ನಂದು ಮೀತಾ, ಸೊ ನನ್ನ ಸುಮ್ಮನೆ ಮೀ ಅಂತ ಕರೆಯೋದು ಎಲ್ಲ ಒಂದು ಕಡೆ ಕೊಡ್ತಾರೆ. ಇವಾಗ ನಂದು ಫುಲ್ ನೇಮು ಗುಣಶೀಲ, ಅಲ್ಲಿ ಎಲ್ಲೋ ಒಂದು ಕಡೆ ಗುಣ ಅಂತ ಕರೆದು ಶೀಲ ಬಿಟ್ಬಿಡ್ತಾರೆ. ಅದು ಫುಲ್ ನೇಮ್ಗೆ ಪವರ್ ಇರುತ್ತೆ. ಸೊ ನನ್ನ ಪ್ರಕಾರ ಏನೇ ಆಗಲಿ ನಾವು ಅಷ್ಟು ಕಷ್ಟಪಟ್ಟು ನಮ್ಮ ಒಂದು ಏಳಿಗೆಗೋಸ್ಕರ ಅವ್ರವ್ರ ಏಳಿಗೆಗೋಸ್ಕರ ಅವ್ರ ಹೆಸರಿಟ್ಕೊಂಡಾಗ ಆ ಫುಲ್ ಕರಿಬೇಕು ಹೆಸರನ್ನು. ಓಕೆ ಆವಾಗ ಫುಲ್ ಪಾಸಿಟಿವ್ ಹೆಚ್ಚಾಗ್ತಾ ಹೋಗುತ್ತೆ. ಒಬ್ಬರು ಕರೆದಾಗ ಒಂದು ಪಾಸಿಟಿವ್, ಅದೇ ಒಂದು 4-5 ಜನ ಅವ್ರ ಫುಲ್ ಹೆಸರನ್ನ ಕರೀತಾ ಹೋದಾಗ ಅದು ಪಾಸಿಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಆಲ್ಸೋ ಸಾಕಷ್ಟು ಜನರ ಹೆಸರು ಇವಾಗ ಮನಸ್ಸಲ್ಲೇ ಕರ್ಕೋತಾ ಇದ್ದೆ ನಾನು, ಆ್ಯಂಡ್ ಐ ರಿಯಲೈಸ್ಡ್ ಈ ಒಂದು ಪ್ಯಾಟರ್ನ್ ಅಂದರೆ ಕೊನೆಯಲ್ಲಿ ಇಲ್ಲ ಅರ್ಧಾಕ್ಷರ ಇರುತ್ತೆ, ಇಲ್ಲ ಪೂರ್ಣಾಕ್ಷರ ಇರುತ್ತೆ. ಅಂದರೆ ಸಮರ್ಥ್ ಇರಬಹುದು, ಅಥವಾ ಆಕ್ಚುಲಿ ಹುಡುಗರ ಹೆಸರಲ್ಲಿ ಸಾಕಷ್ಟು ಈ ಥರದ್ದು ಕಂಡು ಬರುತ್ತೆ. ಇವಾಗ ಸೌಜನ್ಯ ಅಂದಾಗ ಸೌಜನ್ಯ ಅಲ್ಲ, ಅದು ಸೌಜನ್ಯ ಪೂರ್ಣಗೊಳ್ಳುತ್ತೆ ಅದು. ಸೊ ಸಾಕಷ್ಟು ಹೆಸರುಗಳು ಅರ್ಧಕ್ಕೆ ಆಗುತ್ತೆ, ಅದು ಓಕೆನಾ? ಕೆಲವರೆಲ್ಲ ನೋಡಿ, ಇವಾಗ ಸಮರ್ಥ್ ಅಂತ ನೀವು ಹೇಳಿದ್ರಿ, ಅದೇ ತಗೊಳ್ಳೋಣ ಎಕ್ಸಾಂಪಲ್. ಇವಾಗ ಗೌತಮ್ ಅಂತ ಇರುತ್ತೆ, ಅದನ್ನ ಫ್ಯಾಷನ್ ಆಗಿ ಇಟ್ಟಿರ್ತಾರೆ, ಅದನ್ನ ಹಾಕಿರ್ತಾರೆ. ಆದರೆ ಮನೇಲಿ ಹಿರಿಯರು ಇರ್ತಾರೆ ನೋಡಿ, ದೊಡ್ಡವರು ಇರ್ತಾರೆ, ಅಜ್ಜಿನೋ ತಾತನೋ, ಅವರೆಲ್ಲ ಗೌತಮ್ ಅಂತ ಕರೆಯಲ್ಲ, ಸಮರ್ಥ ಅಂತ ಕರೆಯಲ್ಲ, ಗೌತಮ ಸಮರ್ಥ ಅಂತ ಕರೀತಾರೆ. ಸೊ ಎಲ್ಲೋ ಒಂದು ಕಡೆ ಆ ಹೆಸರಿಗೆ ಫುಲ್ಫಿಲ್ ಮಾಡ್ತಾರೆ ಅವರು. ಅದು ದೊಡ್ಡವ್ರ ಬಾಯಲ್ಲಿ ಆ ಹೆಸರು ಕರೆಸ್ಕೊಂಡಾಗ ಅದು ಒಂಥರ ಆಶೀರ್ವಾದ ಇದ್ದಂಗೆ, ಅದು ಎಲ್ಲೋ ಒಂದು ಕಡೆ ಬ್ಲೆಸ್ ಆಗುತ್ತೆ. ನಿಜ. ಆಲ್ಸೋ ಒನ್ ಸೈಜ್ ಫಿಟ್ಸ್ ಆಲ್ ಥರ ಏನಾದರೂ ಇದೆಯಾ? ಅಂದರೆ ಈ ಒಂದು ಅಕ್ಷರ ಯಾವುದೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅವ್ರಿಗೂ ತುಂಬ ಚೆನ್ನಾಗಿ ಆಗಬರುತ್ತೆ ಅಂತ, ಅಥವಾ ಈ ಒಂದು ಅಕ್ಷರ ಯಾರಿಗೂ ಆಗಬರಲ್ಲ, ಆ ಥರದ್ದು ಏನಾದರೂ ಇದೆಯಾ? ಒಂದು ಅಕ್ಷರ ಅನ್ನೋದಕ್ಕಿಂತ ಇವಾಗ ನೋಡಿ, ನನ್ನ ಪ್ರಕಾರ ಇವಾಗ ಎಲ್ಲರೂ ಹೇಳ್ತಾರೆ ಈ ಆರ್ ಅನ್ನೋ ಅಕ್ಷರದಿಂದ ಯಾರೆಲ್ಲ ಹೆಸರಿಟ್ಕೊಂಡಿರ್ತಾರೆ ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತ. ಬಟ್ ನೋಡಿದ್ದೀನಿ ಕೂಡ ಇರುತ್ತೆ. ಆದರೆ ಇವಾಗ ಹಂಗಂತ ಆ ಅಕ್ಷರ ಇಟ್ಕೊಂಡಿರೋರೆಲ್ಲರೂ ಈ ಹೆಸರನ್ನ ಬದಲಾಯಿಸ್ಕೊಳ್ಳಲ್ಲ. ಯಾಕಂದರೆ ಅದರಲ್ಲಿ ಅವರು ನೇಮು ಫೇಮು, ಯಾಕಂದರೆ ಸಕ್ಸಸ್ ನೋಡಿರ್ತಾರೆ, ಅವ್ರಿಗೆ ಹಿನ್ನೆಲೆ ಇರಲ್ಲ. ಇವಾಗ ಅವರೇ ಕಷ್ಟಪಟ್ಟು ಒಂದು ಸ್ಟೇಜಿಗೆ ಬಂದಿರ್ತಾರೆ, ಆವಾಗ ಅವರು ನೇಮು ಫೇಮು ಮಾಡಿರ್ತಾರೆ. ಕೆಲವೊಂದು ಅಕ್ಷರಗಳು ಯಾವುದು ಚೆನ್ನಾಗಿಲ್ಲ ನನ್ನ ಪ್ರಕಾರ, ಸ್ವಲ್ಪ ಅಕ್ಷರಗಳು ನೆಗೆಟಿವ್ ಇಲ್ಲ ಅವ್ರ ಹೆಸರಲ್ಲಿ. ಇವಾಗ ಮನೋಹರ್, ಎಮ್ ಅನ್ನೋದು ತುಂಬ ಪಾಸಿಟಿವ್ ನಂಬರು, ಅದು ಹೆಣ್ಮಕ್ಳಿಗೋ ಗಂಡು ಮಕ್ಳಿಗೋ ಎಮ್ಮಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ನೇಮು ಫೇಮು ಶೈನು ಯಾವುದೇ ಒಂದು ರೀತಿಯಲ್ಲಿ ಅವರು ಕ್ಲಿಕ್ ಆಗ್ತಾರೆ. ಅದರಲ್ಲಿ ಮಧ್ಯದಲ್ಲಿ ಮನೋಹರ್ ಓ ಬರುತ್ತೆ, ನೋ ಬರುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅವರು ಏನು ಮಾಡಬೇಕಂದ್ರೆ ಅವ್ರು ಸಿಗ್ನೇಚರ್ ಮಾಡ್ತಾರಲ್ಲ, ಆ ಸಿಗ್ನೇಚರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಸಿಗ್ನೇಚರ್ನ ಸ್ವಲ್ಪ ಅವ್ರು ಬದಲಾಯಿಸ್ಕೊಳ್ಬೇಕಾಗತ್ತೆ. ಅಂದರೆ ರೈಸಿಂಗ್, ಆ ಸಿಗ್ನೇಚರ್ ಮಾಡೋದ್ರಲ್ಲಿ ಕೂಡ ಅವರ ಒಂದು
ಒಂದು ಕೆರಿಯರ್ನೇ ಬದಲಾಯಿಸ್ಕೊಳ್ಬೋದು. ಇವಾಗ ಇದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಹತ್ರನೂ ಒಬ್ಬರು ತುಂಬ ಚೆನ್ನಾಗಿರೋರು, ತುಂಬ ನೇಮು ಫೇಮ್ ಎಲ್ಲ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ಅವರು ಮುಂದೆ ಬಂದಿರಲಿಲ್ಲ. ತುಂಬ ಎಲ್ಲ ಇದ್ದು ಕೂಡ ಯಾವುದು ಸಾಧನೆ ಮಾಡಿರಲಿಲ್ಲ. ಅವರು ಬಂದಿದ್ದರು, ಅವ್ರಿಗೆ ಏನೋ ದುಡ್ಡು ಕಾಸಿನ ತೊಂದರೆ ಇಲ್ಲ, ಮನೆ ಮಠ ತೊಂದರೆ ಇಲ್ಲ, ನೆಮ್ಮದಿ ಇಲ್ಲ. ಆಮೇಲೆ ಯಾವುದೋ ಒಂದು ಕೆಲ್ಸಕ್ಕೆ ಹೋದಾಗ ಅವ್ರನ್ನ ಯಾರು ಮುಂದೆ ಗುರ್ತಿಸ್ತಾ ಇರಲಿಲ್ಲ. ಅವರು ಎಲ್ಲ ಇರೋರಿಗೆ ನಾವೇನು ಕೊಡೋಕ್ಕಾಗತ್ತೆ? ಸೊ ಒಂದು ಸಿಗ್ನೇಚರ್ ಮಾಡಿ ಸರ್ ಅಂದೆ. ಆ ಸಿಗ್ನೇಚರ್ ಮಾಡಿದ್ರು. ಅದರಲ್ಲಿ ಒಂದೇ ಒಂದು ಸ್ಮಾಲ್ ಕರೆಕ್ಷನ್, ಇನ್ನು ಅವ್ರ ಹೆಸರು ಕೂಡ ಬದಲಾಯಿಸಿಲ್ಲ. ಆ ಸ್ಮಾಲ್ ಕರೆಕ್ಷನಲ್ಲಿ ಒಂದು ರೈಸಿಂಗ್ ಅಷ್ಟೇ ಲಾಸ್ಟ್ ಎಂಡಲ್ಲಿ. ಆ ರೈಸಿಂಗ್ ಅವತ್ತು ಕೊಟ್ಟಿದ್ದೆ, ಸುಮಾರು ಒಂದು 6 ವರ್ಷ ಇರ್ಬೋದು. ಇವತ್ತಿಗೆ ಅವರು ಎಷ್ಟೋ ಚೆಕ್ಕಿಗೆ, ಒಂದು ದಿನಕ್ಕೆ ಎಷ್ಟೋ ಚೆಕ್ಗಳಿಗೆ ಸಿಗ್ನೇಚರ್ ಹಾಕ್ತಾರೆ. ಆ ಒಂದು ಬದಲಾವಣೆ ಅವ್ರ ಲೈಫನ್ನೇ ಚೇಂಜ್ ಮಾಡುತ್ತೆ. ಸೊ ಹಾಗೆ ಸೊ ಆ ವೈಬ್ರೇಷನ್ ಪ್ಯಾಟರ್ನ್ ಸಂಪೂರ್ಣವಾಗಿ ನಮಗೆ ಸಿಗಬೇಕು ಅಂದರೆ ಹೆಸರು ಕರೆಕ್ಟಾಗಿ ಇಡಬೇಕು, ಅಕಾರ್ಡಿಂಗ್ ಟು ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಏನಿಟ್ಟಿರ್ತಾರೆ ಅದು ಆಪ್ಟ್ ಆಗಿರಬೇಕು, ಹಾಗೂ ಅದನ್ನು ಸಂಪೂರ್ಣವಾಗಿ ಕರಿಬೇಕು. ಜೊತೆಗೆ ಅರ್ಧ ಅಕ್ಷರಕ್ಕಿಂತ ಪೂರ್ಣ ಅಕ್ಷರದಲ್ಲಿ ಕರೆದ್ರೆ ತುಂಬ ಉತ್ತಮ ಅಂತ. ಪರ್ಫೆಕ್ಟ್. ಯಾಕಂದರೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ, ಹೆಸರು ನಾವು ಕೇಳಿಸ್ಕೊಳ್ಳುವಂಥ ಮೊದಲ ಮಂತ್ರ ಅಂತೆ, ನಮ್ಮ ಹೆಸರು. ಹೌದು. ಸೊ ಆ ಮೊದಲ ಮಂತ್ರ, ಅದರ ಜಪ ನಾವು ಮಾತ್ರ ಮಾಡೋದಲ್ಲದೆ ನಮ್ಮ ಸುತ್ತಲೂ ಇರೋರು ಮಾಡಿದ್ರೆ ಕರೆಕ್ಟ್ ಆಗಿ ಅದರ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಪವರ್ ಹೆಚ್ಚಾಗುತ್ತೆ. ಕರೆಕ್ಟ್ ಮೇಕ್ ಸೆನ್ಸ್. ಸೊ ಹೆಸರುಗಳ ಬಗ್ಗೆ ಐ ಆಮ್ ವೆರಿ ಶ್ಯೂರ್ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ ತಿಳ್ಕೊಳ್ಳೋದಕ್ಕೆ. ಬಟ್ ದೆನ್ ಇವಾಗ ನೆಕ್ಸ್ಟ್ ನಾವು ಮಾತಾಡಬೇಕು ಅಬೌಟ್ ಗ್ರಹಗಳು. ಯಾಕಂದರೆ ಹೆಸರು ಎಷ್ಟೇ ಚೆನ್ನಾಗಿದ್ರು ಪಾಪ ಕೆಲವರಿಗೆ ಗ್ರಹಚಾರ ಚೆನ್ನಾಗಿಲ್ಲದೆ ಇರಬಹುದು. ಸೊ ಗ್ರಹಗಳು ಮತ್ತು ನಕ್ಷತ್ರಗಳು ಅಂತ ಮಾತಾಡ್ತಾ ಈ ಎರಡರ ಪರಿಣಾಮ ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟಿರುತ್ತೆ? ಗ್ರಹಗಳು ಅಂತ ಬಂದಾಗ 9 ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಫಸ್ಟು ನಮ್ಮ ಹುಟ್ಟಿದ ಜಾತಕದಲ್ಲಿ ನಾವು ಯಾವ ಟೈಮಲ್ಲಿ ಹುಟ್ಟಿರ್ತೀವಿ ಆಗ ಪರ್ಮನೆಂಟಾಗಿ ಗ್ರಹಗಳಿರುತ್ತೆ. ಅದ್ರ ಪ್ರಕಾರ ನಮಗೆ ದಶಾಭುಕ್ತಿಗಳು ನಡೀತಾ ಇರುತ್ತೆ. ನಕ್ಷತ್ರ ಅಂತ ಬಂದಾಗ ನೋಡಿ, ಒಂದೊಂದು ಗ್ರಹಕ್ಕೆ 3 ನಕ್ಷತ್ರ ಡಿವೈಡ್ ಆಗಿರುತ್ತೆ. ಈ ನಕ್ಷತ್ರನೇ ಅಧಿದೇವತೆ ಅಂತ ಹೇಳ್ಬೋದು. ಸೊ ಪ್ರತಿ ಗ್ರಹಕ್ಕೂ 3 ನಕ್ಷತ್ರಗಳು: ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. ಹೌದು. ಒಂದು ಗ್ರಹಕ್ಕೆ 3 ನಕ್ಷತ್ರ ಬಂದಾಗ ಆ ಗ್ರಹಗಳು ಎಲ್ಲೆಲ್ಲಿ ಬದಲಾವಣೆ, ಗೋಚಾರದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಅವಾಗ ಎಲ್ಲರಿಗೂ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಆವಾಗ ಆ ದಶಾಭುಕ್ತಿಗಳು ನಡಿಬೇಕಾದ್ರೆ ಅವ್ರಿಗೆ ಒಬ್ಬರಿಗೆ ತುಂಬಾ ಚೆನ್ನಾಗಾಗೋದು, ಒಬ್ಬರಿಗೆ ಕೆಡಕಾಗೋದು, ಈ ತರ ಆಗ್ತಾ ಇರುತ್ತೆ. ಅವ್ರವ್ರ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಇದಕ್ಕೆ ಮೇಯ್ನ್ ಏನಪ್ಪಾ ಅಂದ್ರೆ ನಕ್ಷತ್ರ. ನಾವು ಅವಾಗ ಗ್ರಹಗಳನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಯಾವುದೋ ಒಂದು ಕೆಟ್ಟ ಟೈಮು ದಶಾಭುಕ್ತಿ ನಡೀತಾ ಇರುತ್ತೆ, ಅಲ್ಲಿ ಗ್ರಹಗಳು ಹಾಗೆ ಇರುತ್ತೆ. ಇವಾಗ ನಡೀತಾ ಇರೋದು ಹಾಗೆ, ಸೂರ್ಯ ಬಂದು ಎಲ್ಲ ಶತ್ರು ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ ಆಲ್ರೆಡಿ. ಇವಾಗ ಈ ಸಂಕ್ರಾಂತಿ ಹಬ್ಬದಿಂದ ಸೂರ್ಯ ಶನಿ ಮನೇಲಿ ಹೋಗ್ತಾ ಇದ್ದಾನೆ ನೋಡಿ. ಇವಾಗ ಮಕರ ಆಗಿರ್ಬೋದು, ಕುಂಭ ಆಗಿರ್ಬೋದು, ಮೀನ ರಾಶಿಯವರಾಗಿರ್ಬೋದು, ಈ ಸಿಂಹ ರಾಶಿ ಅಧಿಪತಿ ಸೂರ್ಯ ಈ ಥರ ಮನೆಗಳಲ್ಲಿ ಸಂಚರಿಸ್ಬೇಕಾದ್ರೆ ಗ್ರಹ ಸಪೋರ್ಟ್ ಮಾಡಲ್ಲ. ಅದು ಏನು ನಡಿಬೇಕು ಅದೇ ನಡಿಬೇಕು. ಅದರಲ್ಲಿ ಏನಾದರೂ ಗ್ರಹಚಾರ ಕೆಟ್ಟು ಅದೇ ದಶಾಭುಕ್ತಿ ನಡೀತಿದ್ರೆ ಹೋಯ್ತು. ಆದರೆ ನಾವು ಯಾರನ್ನ ನಾವು ಬೇಡ್ಕೊಳ್ಬೇಕಾಗತ್ತೆ ಅಂದರೆ ನಕ್ಷತ್ರಗಳು. ಅದರ ಅಧಿಪತಿ ನಕ್ಷತ್ರಗಳಿರ್ತಾರಲ್ಲ ಅವರಿಂದ. ಇವಾಗ ಗ್ರಹಗಳು ನಕ್ಷತ್ರನ ಹಂಚ್ಕೊಂಡಿರ್ತಾರೆ, ಅವ್ರ ದೇವತೆಗಳು ಇವರಾಗಿರ್ತಾರೆ. ಅವರನ್ನು ನಾವೆಲ್ಲೋ ಮೊರೆ ಹೋದಾಗ, ನಕ್ಷತ್ರಗಳನ್ನ ನಾವು ಫಾಲೋ ಮಾಡಿದಾಗ ಎಲ್ಲೋ ಒಂದು ಕಡೆ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ತುಂಬ ಬ್ಯೂಟಿಫುಲ್ ಆಗಿರೋ ಪಾಯಿಂಟ್ ಹೇಳಿದ್ರಿ ನೀವು. ಅಂದರೆ ಗ್ರಹಚಾರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಯೂಶಲಿ ಏನು ಮಾಡ್ತೀವಿ, ಗ್ರಹದ ಮೊರೆ ಹೋಗ್ತೀವಿ ಅಲ್ವಾ. ಆದರೆ ಅವುಗಳು ಹಂಚ್ಕೊಂಡಿರುವಂಥ ನಕ್ಷತ್ರಗಳು, ಇವಾಗ ನಮಗೆ ಯಾವ ಗ್ರಹದಿಂದ ತೊಂದರೆ ಆಗ್ತಿದೆ ಆ ಗ್ರಹ ಹಂಚ್ಕೊಂಡಿರುವಂಥ ನಕ್ಷತ್ರಗಳ ಮೊರೆ ಹೋದಾಗ, ಹೌದು, ಐ ಥಿಂಕ್ ದಟ್ಸ್ ದ ಬೆಸ್ಟ್ ಪಾಸಿಬಲ್ ಮತ್ತು ಈಸಿಯೆಸ್ಟ್ ರೆಮಿಡಿ. ಹೌದು ಅಲ್ವಾ. ಗ್ರಹಗಳು ಅಂತ ಮಾತಾಡ್ತಾ ಇದು ಸಂಚರಿಸ್ತಾನೇ ಇರುತ್ತೆ, ಆದ್ರೆ ನಕ್ಷತ್ರಗಳು ಸ್ಥಿರವಾಗಿ ಒಂದೇ ಕಡೆ ಇರುತ್ತೆ. ನಮ್ಮನ್ನ ಕಾಪಾಡೋದಕ್ಕೆ ನಥಿಂಗ್ ಬೆಟರ್ ದನ್ ನಕ್ಷತ್ರ. ಓಕೆ ಓಕೆ. ಇವಾಗ ನಾವು ನಕ್ಷತ್ರ ಹೇಳ್ತಾ ಇದ್ರಿ ಅಲ್ಲ, ಇವಾಗ ಗ್ರಹಗಳು ಸಂಚರಿಸ್ತಾನೆ ಇರ್ತಾರೆ. ಅವ್ರು ಯಾವ ಮನೇಲಿ ಹೋದಾಗ, ಇವಾಗ ನಮ್ಮ ಶತ್ರು ಮನೆ ಇರುತ್ತೆ. ಇವಾಗ ನಮಗೆ 4ನೇ ಮನೆ, 8ನೇ ಮನೆ, 6ನೇ ಮನೆಯಲ್ಲಿ ನಮ್ಮ ಫೇವ್ರೆಟ್ ಗ್ರಹ ಅಂದರೆ ಇವಾಗ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಈ ರೀತಿ ಆ ಗ್ರಹಗಳು ನಮ್ಮ ಆಪೋಸಿಟ್ ಮನೆಗಳಲ್ಲಿ ಹೋದಾಗ ನಮಗೆ ಕಷ್ಟ. ಆದರೆ ಆ ಗ್ರಹದ ನಕ್ಷತ್ರಾಧಿಪತಿ ಅಂದರೆ ಇವಾಗ ಏನು ಹೇಳ್ತೀನಿ, ರಾಹು ಬಂದು ಕುಂಭರಾಶಿಯಲ್ಲಿದ್ದಾನೆ. ಅದು ಸಿಂಹ ರಾಶಿಗೆ, ಕನ್ಯಾ ರಾಶಿಗೆ 6ನೇ ಮನೆ ಆಗಿರುತ್ತೆ. ಆದರೆ ರಾಹು ಶತಭಿಷ ನಕ್ಷತ್ರಕ್ಕೆ ರಾಹು ಅಧಿಪತಿ ಆಗಿರ್ತಾನೆ. ಅದೇ ಶತಭಿಷ ನಕ್ಷತ್ರ
ಶತಭಿಷ ನಕ್ಷತ್ರನ ನಾವು ಫಾಲೋ ಮಾಡಬೇಕಾಗತ್ತೆ. ಆ ಶತಭಿಷ ನಕ್ಷತ್ರನ ಮೊರೆ ಹೋಗಬೇಕಾಗತ್ತೆ. ಅಂದರೆ ನಕ್ಷತ್ರ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನಕ್ಷತ್ರಕ್ಕೆ ಅಧಿದೇವತೆ ಒಬ್ರು ಇರ್ತಾರೆ. ಸೊ ಇವಾಗ ಅದೇ ಕ್ವೆಶ್ಚನ್ ಕೇಳ್ಬೇಕು ಅನ್ಕೊಂಡೆ. ಅಂದ್ರೆ ಇವಾಗ ಗ್ರಹಗಳ ಮೊರೆ ಹೋಗ್ಬೇಕು ಅಂದ್ರೆ ನಮಗೆ ಗೊತ್ತು ಇದ್ರದ್ದೊಂದು ಶಾಂತಿ ಮಾಡೋದು, ಅಥವಾ ಯಾವ ಗ್ರಹಕ್ಕೆ ಯಾವ ಧಾನ್ಯ ಕೊಟ್ರೆ ತಂಪಾಗತ್ತೆ ಅಂತೆಲ್ಲ ಅರ್ಥ ಮಾಡ್ಕೊಂಡಿರ್ತೀವಿ. ಆದ್ರೆ ನಕ್ಷತ್ರಗಳ ಮೊರೆ ಹೋಗೋದು ಹೇಗೆ ನಾವು? ಇವಾಗ ಕುಜಗ್ರಹಕ್ಕೆ ಧನಿಷ್ಠ ನಕ್ಷತ್ರ ಬರುತ್ತೆ. ಧನಿಷ್ಠ ನಕ್ಷತ್ರಕ್ಕೆ ಕುಜಗ್ರಹ ಅಧಿಪತಿ. ಆದರೆ ಅವ್ರಿಗೆ ಒಂದು ದೇವ್ರು ಇರ್ಬೇಕಲ್ವಾ ನಕ್ಷತ್ರಕ್ಕೆ. ಆ ನಕ್ಷತ್ರದಲ್ಲಿ ಹುಟ್ಟಿರೋಂಥ ಒಂದು ದೇವ್ರು ಇರ್ಬೇಕಲ್ವಾ. ಅದೇ ನಕ್ಷತ್ರದ ದೇವ್ರನ್ನ ನಾವು ಇಟ್ಕೊಂಡಾಗ ತಾನೇ ನಮಗೆ ಪಾಸಿಟಿವ್ ಆಗುತ್ತೆ. ಸುಬ್ರಹ್ಮಣ್ಯ. ಹಾಗೆ ಆ ಗ್ರಹಕ್ಕೆ ಆ ನಕ್ಷತ್ರಕ್ಕೆ ಹೋಲುವಂಥ ಒಂದು ದೇವ್ರನ್ನ ನಾವು ನೆನೆಸ್ಕೊಂಡ್ರೆ, ಅಥವಾ ಅವ್ರನ್ನ ಒಂದು ಎಲ್ಲೋ ಇರೋ ಜಾಗದಿಂದ ಅವ್ರನ್ನ ನಾವು ಪ್ರೇಯರ್ ಮಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ನಾವೇನು ಗ್ರಹಚಾರದಲ್ಲಿ ಇರ್ತೀವಿ ಅದರಿಂದ ಸ್ವಲ್ಪ ಪಾರಾಗ್ತೀವಿ. ಓಕೆ ಓಕೆ, ಬಹಳ ಉತ್ತಮವಾದ, ಎಲ್ಲರೂ ಫಾಲೋ ಮಾಡಬಹುದಾದಂತಹ ಸೊಲ್ಯೂಷನ್ ಕೊಟ್ರಿ ಮೀತಾ ಅವರೇ. ಸೊ ನೆಕ್ಸ್ಟ್ ಕಮ್ಸ್ ಮೊಬೈಲ್ ನಂಬರ್ಸ್ ಮತ್ತು ವೆಹಿಕಲ್ ನಂಬರ್ಸ್. ಸೊ ನನ್ನ ಪ್ರೀವಿಯಸ್ ವೆಹಿಕಲ್ ಒಂದಿತ್ತು, ಆ್ಯಂಡ್ ಅದು ನಾವು ಪ್ಲ್ಯಾನೇ ಮಾಡಿಲ್ದಿರ ರೈಸಿಂಗ್ ನಂಬರ್ ಸಿಕ್ತು ನಮಗೆ 0589. ಆ್ಯಂಡ್ ತುಂಬ ಬೇಜಾರಲ್ಲಿ ಅದನ್ನು ಮಾರಿದ್ವಿ. 12 ವರ್ಷ ಆಗೋಯ್ತಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ನಾವು ತೊಗೊಂಡಂಥ ಗಾಡಿಗೆ ರೈಸಿಂಗ್ ನಂಬರ್ ಟ್ರೈ ಮಾಡಿದ್ವಿ, ಬಟ್ ಅದು RTO ಅದ್ರ ಪ್ರಕಾರ ಸಿಗಲ್ವಲ್ಲ, ಅಲಾಟ್ಮೆಂಟ್ ಆಗಬೇಕು. ಇವತ್ತಿಗೂ ಐ ಕೀಪ್ ಥಿಂಕಿಂಗ್ ಅಬೌಟ್ ಇಟ್. ಅಂದರೆ ರೈಸಿಂಗ್ ನಂಬರ್ ತುಂಬ ಮ್ಯಾಟರ್ ಆಗುತ್ತಾ ಗಾಡಿಗಳ ವಿಷಯಕ್ಕೆ ಅಂತ ಬಂದಾಗ? ಅಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿರೋದು ತುಂಬ ಮ್ಯಾಟ್ರ್ ಆಗುತ್ತಾ, ಅಥವಾ ಎಷ್ಟು ಮ್ಯಾಟ್ರ್ ಆಗುತ್ತೆ? ನನ್ನ ಪ್ರಕಾರ ರೈಸಿಂಗ್ ನಂಬರ್ ಅನ್ನೋದಕ್ಕಿಂತ ನಾನು ಫಸ್ಟೇ ಹೇಳಿದೆ, ನೇಮ್ ನಂಬರ್ ಕೂಡ ನಮಗೆ ಮ್ಯಾಚ್ ಆಗಬೇಕು, ಅದ್ರ ಪ್ರಕಾರ ನಾವು ಹೆಸರು ಕೊಡ್ತೀವಿ ಅಂತ. ಸೊ ನಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದೇನು ಪಿರಮಿಡ್ ಮಾಡ್ತೀವಿ. ಇವಾಗ ನಂದೇ ನೋಡಿ 7 and 7, ನಾನು 1981 ಎಲ್ಲ ಟೋಟಲ್ ಮಾಡಿದಾಗ ನಂದು ಬರ್ತ್ ನಂಬರ್ 7, ಡೆಸ್ಟಿನೇಷನ್ 7 and 7 ಕಾಂಬಿನೇಷನು. 7ಗೆ ಯಾವ್ದು ಲಕ್ಕಿ ನಂಬರು, ತುಂಬ ಪಾಸಿಟಿವ್ ಆಗೋ ನಂಬರ್ ಯಾವುದು, ಅದನ್ನು ನಾವು ತಗೊಳ್ಬೇಕಾಗತ್ತೆ. ನಾನು ಎಕ್ಸಾಂಪಲ್ ನಂದು ಹೇಳ್ತೀನಿ. ಸೊ ಅದೇನಾಗುತ್ತೆ, ಆ ನಂಬರು ನಮಗೆ ಲಕ್ಕಿ ತಂದ್ಕೊಡೋಂಥ ನಂಬರು, ಅದು ರೈಸಿಂಗ್ ಆಗಲಿ ಅಥವಾ ಡೌನ್ ಆಗಲಿ, ಏನೇ ಆಗಲಿ. ಯಾಕಂದರೆ ಇವಾಗ ನಂದು ವೆಹಿಕಲ್ ನಂಬರ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಇಲ್ಲೆಲ್ಲ ನಂದು 6 ಎಂಡ್ ಆಗುತ್ತೆ. ಯಾಕಂದರೆ 6 ಅನ್ನೋದು ನನ್ನ ಲಕ್ಕಿಯೆಸ್ಟ್ ನಂಬರು. ಸೊ ನಂದು 2266 ಈ ರೀತಿ ಬರುತ್ತೆ, 4646 ಈ ರೀತಿ ಬರುತ್ತೆ. ಇದು ರೈಸಿಂಗ್ ನಂಬರ್ ಅನ್ನೋದಕ್ಕಿಂತ ಅವರ ಡೆಸ್ಟಿನೇಷನ್ ನಂಬರ್ ಏನಿದೆ, ಅವರ ಪಿರಮಿಡ್ ನಂಬರ್ ಏನಿದೆ, ಅದ್ರ ಪ್ರಕಾರ ಅವರು ವೆಹಿಕಲ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಈವನ್ ಮನೆ ನಂಬರ್ ಕೂಡ ಅದ್ರ ಪ್ರಕಾರ ಅವ್ರು ಇಟ್ಕೊಂಡ್ರೆ ಖಂಡಿತ ಅವ್ರ ಅದೃಷ್ಟ ಇನ್ನೂ ದುಪ್ಪಟ್ಟಾಗತ್ತೆ. ನೈಸ್. ಆ್ಯಂಡ್ ಇವಾಗ ಮನೆ ನಂಬರ್ ಅಂತಲೂ ತಗೊಳ್ತಾ, ನೀವೇ ಒಂದು ತುಂಬು ಕುಟುಂಬದಿಂದ ಬಂದಂಥವ್ರು ಮೀತಾ ಅವರೇ ಅಲ್ವಾ? ಇವಾಗ ನಾನೊಂದು ತುಂಬು ಕುಟುಂಬದಲ್ಲಿ ಇರೋಳು. ಮನೇಲಿ ಅಷ್ಟು ಜನ ಇದ್ದಾಗ ಎಲ್ಲರಿಗೂ ಅವ್ರದ್ದೇ ನಂಬರ್ ಬೇಕಿರುತ್ತೆ. ಸೊ ಅವಾಗ ನಾವು ಮನೆ ಯಜಮಾನ ಅಥವಾ ಯಜಮಾನಿಗೆ ಫೇವರಬಲ್ ಆಗಿರೋ ತಗೊಂಡ್ರೆ ಉತ್ತಮನ? ಮನೆ ನಂಬರ್ ಬಂದು ಮನೆ ನಡೆಸೋ ಅಂತ ಯಜಮಾನನ ಒಂದು ನೇಮ್ ನಂಬರಲ್ಲೇ ಇಡಬೇಕಾಗತ್ತೆ. ಯಾಕಂದ್ರೆ ಅವ್ರ ಹಿಡಿತದಲ್ಲಿ ಮನೆ ಇದ್ದಾಗ ಮೇಯ್ನು ನಮಗೆ ಅವರ ಕ್ಷೇಮನೇ ಮುಖ್ಯ. ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ನಿಜ. ಸೊ ಈ ನೇಮ್ ನಂಬರ್ ಅಂತ ಏನು ಅವಾಗಿಂದ ನೀವು ಮೆನ್ಷನ್ ಮಾಡ್ತಾ ಬರ್ತಿದ್ದೀರಾ, ಈ ನೇಮ್ ನಂಬರ್ ಅಂದ್ರೆ ಏನು? ಐ ಆಮ್ ಶೋರ್ ದಿಸ್ ಇಸ್ ನಾಟ್ ಅ ಡೇಟ್ ಆಫ್ ಬರ್ತ್. ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು? ಇವಾಗ ಡೇಟ್ ಆಫ್ ಬರ್ತ್, ಹೌದು, ಡೇಟ್ ಆಫ್ ಬರ್ತ್ ತಗೊಂಡಾಗ ಫುಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಲ್ಲವನ್ನು ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಅದಕ್ಕೆ ಲಾಸ್ಟ್ ಇವಾಗ ನಾನು ಹೇಳಿದೆ ನಂದು 16 ಅಂದರೆ 7 ಅಂತ ಹೇಳ್ತೀವಿ. ಬಟ್ 7 ಒಂದೇನೆ ನನಗೆ ಲೆಕ್ಕ ಬರಲ್ಲ. 16, 8, 1981 ಇಷ್ಟನ್ನು ತಗೊಂಡಾಗ 7 and 7 ಕಾಂಬಿನೇಷನ್ ಬರುತ್ತೆ ನಂದು. ಅದೇನಾಗುತ್ತೆ, ಮತ್ತೆ ಪಿರಮಿಡ್ ನಂಬರ್ 1 ಬಂದಿರುತ್ತೆ. ನಾವೇನು ಮಾಡಬೇಕು, 7 and 7 ಕಾಂಬಿನೇಷನು. ಈ 7 and 7 ಕಾಂಬಿನೇಷನ್ಗೆ ಯಾವುದು ಉತ್ತಮ, ಎಷ್ಟು ನಂಬರಲ್ಲಿ ಇವ್ರಿಗೆ ಮನೆ ನಂಬರ್ ಇರಬೇಕು, ಇವ್ರ ಲಕ್ಕಿ ನಂಬರ್ ಯಾವುದು? ಯಾಕಂದರೆ ಇವಾಗ 7ಗೆ ನೋಡಿ 3 ಆಪೋಸಿಟ್ ಅಂತ ಹೇಳ್ತೀವಿ. ಆದರೆ ಅವ್ರ ವೆಹಿಕಲ್ ನಂಬರಲ್ಲಿ ಎಲ್ಲೋ ಒಂದು ಕಡೆ 3 ಎಂಡ್ ಆಗೋದು, ರೈಸಿಂಗ್ ನಂಬರ್ ಬೇಕು ಅಂತ 9 ಆಪೋಸಿಟ್ಟು, ರೈಸಿಂಗ್ ನಂಬರ್ ಬೇಕು ಅಂತ ನೋಡಿ 9 ಎಂಡ್ ಬರೋದು. ಅಂದರೆ 7, 9, 8, 9 ಅನ್ನೋದನ್ನ ರೈಸಿಂಗ್ ನಂಬರ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದು ಅವ್ರಿಗೆ ವರ್ಕ್ ಆಗಲ್ಲ. ಓಕೆ. ಸೊ ನೋಡಿ, ಮೊಬೈಲ್ ನಂಬರ್ ಮತ್ತು ವೆಹಿಕಲ್ ನಂಬರ್ ಬಗ್ಗೆ ಮಾತಾಡ್ತಾ, ಗಾಡಿ ಚಲಿಸುತ್ತೆ, ಮೊಬೈಲ್ ವ್ಯವಹರಿಸುತ್ತೆ, ಈ ಎರಡೂ ಕೂಡ ನಮ್ಮ ಫ್ರೀಕ್ವೆನ್ಸೀಸ್ನ ಹೊರಗಿನ ಪ್ರಪಂಚಕ್ಕೆ ಕ್ಯಾರಿ ಮಾಡ್ತಾ ಇದೆ. ಸೊ ಹಾಗಾಗಿ ಅಫ್ಕೋರ್ಸ್ ಏನಂದರೆ ಪ್ರತಿಯೊಂದೊಂದೂ ಅಷ್ಟು ಆಳವಾಗಿ ಯೋಚನೆ ಮಾಡಿ ಮಾಡೋಕ್ಕಾಗದೇ ಇರಬಹುದು. ಬಟ್ ಕೆಲವೊಂದ್ಸಲ ಈ ಥರದ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದಾಗ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತೀವಿ. ಹೌದು ಅಲ್ವಾ? ಆ್ಯಂಡ್ ಇದಕ್ಕೆ
ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಾದರೂ ಇದೆಯಾ? ಫಾರ್ ಎಕ್ಸಾಂಪಲ್, ಇವಾಗ ಗಾಡಿ ನಂಬರು ನಮ್ಮ ನೇಮ್ ನಂಬರ್ಗೆ ಫೇವರಬಲ್ ಆಗಿಲ್ಲ ಅಂತಂದಾಗ ಆ ನಂಬರ್ನ ಚೇಂಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವಾಗ ಗಾಡಿನೇ ಚೇಂಜ್ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಬ್ಲ್ಯಾಕ್ ಗಾಡಿ ಆಗಿ ಬರ್ತಿರ್ಲಿಲ್ಲ, ಅವ್ರೇನು ಮಾಡಿದ್ರು, ಅವ್ರ ಗಾಡಿ ಮೇಲೆ ಒಂದು ಅಷ್ಟು ಕಡೆಗಳಲ್ಲಿ ಸೂರ್ಯನ ಸ್ಟಿಕ್ಕರ್ಸ್ಗಳನ್ನು ಅಂಟಿಸ್ತಾ ಬಂದರು. ಯಾಕಂದರೆ ಶನಿಗೂ ಸೂರ್ಯನಿಗೂ ಏನೇ ಅದೊಂದು ಶತ್ರುತ್ವ ಇದ್ದರೂ, ಎಷ್ಟೇ ಆದರೂ ತಂದೆನಂತೂ ಶನಿ ಎದುರು ಹಾಕೊಳ್ಳಲ್ಲ. ಸೊ ಅವ್ರಿಗೆ ಬ್ಲ್ಯಾಕ್ ಆಗಬಾರ್ದೇ ಇದ್ರು ಸೂರ್ಯನ ಸ್ಟಿಕ್ಕರ್ ವಿಲ್ ಸೇವ್ ದೆಮ್ ಅಂತ. ಈ ಥರದ್ದು ಏನಾದ್ರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ರೆಮಿಡೀಸ್ ಇದೆಯಾ? ಬಹಳ ಇದೆ, ಬಹಳ ಇದೆ. ಇವಾಗ ಅವ್ರಿಗೆ ಬ್ಲ್ಯಾಕ್ ಬರಲ್ಲ, ಹಂಗಂತ ನಾವು ಅವ್ರಿಗೆ ಆಗದೆ ಇರೋ ಕಲರ್ ಪಾಪ ತೊಗೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ. ತಗೊಳ್ಳೋರು ಇವಾಗೆಲ್ಲ ನಮ್ಮನ್ನು ಕೇಳ್ತಾರೆ, ಯಾವ ನಂಬರ್ ಬೇಕು, ಗಾಡಿ ನಂಬರ್ ಎಲ್ಲ ಕೇಳಿ ವೆಹಿಕಲ್ ನಂಬರ್, ಮೊಬೈಲ್ ನಂಬರ್ ಕೂಡ ನಾವು ಕರೆಕ್ಷನ್ ಮಾಡಿ ಕೊಟ್ಬಿಡ್ತೀವಿ. ಮೊಬೈಲ್ ನಂಬರ್ ತೊಗೊಳ್ಬೋದು, ಆದರೆ ಪರ್ಮನೆಂಟ್ ಅಂದಾಗ ನಮ್ಮ ಮನೆ ನಂಬರು ಮತ್ತು ನಮ್ಮ ಗಾಡಿ ನಂಬರ್, ವೆಹಿಕಲ್ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ಇವ್ರದ್ದು ಪಾಸಿಟಿವ್ ನಂಬರ್ ಇರುತ್ತಲ್ಲ, ಇವಾಗ 19 ಅಂತ ತಿಳ್ಕೊಳ್ಳಿ, ಆ ನಂಬರ್ ನಾನು ಕೊಡ್ತೀನಿ. ಅವ್ರಿಗೆ 10 ಅನ್ನೋದು ಅಂದರೆ 1 ಅನ್ನೋದು ತುಂಬ ಪಾಸಿಟಿವ್. ಆದರೆ 1 ಹಾಕೊಳ್ಳೋದಕ್ಕಿಂತ ಈ 19 ಅನ್ನೋ ನಂಬರ್ನ ಎಲ್ಲೋ ಒಂದು ಕಡೆ ಸ್ಟಿಕ್ಕರಿಂಗ್ ಮಾಡಿಸ್ಕೊಳ್ಳೋದು. ನಂಬರ್ ಚೇಂಜ್ ಮಾಡೋಕ್ಕಾಗಲ್ಲ ಪಾಪ, ಆದರೆ ಈ ನಂಬರ್ ಪ್ಲೇಟಲ್ಲಿ ನಂಬರ್ ಕಾಣೋದಕ್ಕಿಂತ ಅವರ ಒಂದು ಪಾಸಿಟಿವ್ ನಂಬರು ಜನಗಳಿಗೆ ಎದ್ದು ಕಾಣೋ ಥರ ಎಲ್ಲೋ ಒಂದು ಕಡೆ ಸ್ಟಿಕ್ಕರಿಂಗ್ ಮಾಡಿಸಿ ಅಂತ ಹೇಳ್ತೀವಿ. ಅದು ಅವ್ರಿಗೆ ಬೆಟರ್ ಆಗತ್ತೆ. ಕಲರ್ ಅಷ್ಟೇ, ಇವಾಗ ಅವ್ರ ಕಲರ್ ಆಗಲ್ಲ ಅಂದಾಗ ಒಳಗಡೆ ಸೀಟ್ ಕಲರ್ ಚೇಂಜ್ ಮಾಡಿಸ್ಬೋದಲ್ವಾ, ಕಾರ್ ಅಂತ ತಗೊಂಡಾಗ. ಇವಾಗ ಮನೇನೂ ಅಷ್ಟೇ, ಕೆಲವೊಂದು ವಾಸ್ತು ಮಾಡಿಕೊಡ್ತೀವಿ. ಇವಾಗ ಅವ್ರಿಗೆ ನೋಡಿ, ನೀವು ಬ್ಲ್ಯಾಕ್ ಗೇಟು, ದೊಡ್ಡದಾಗಿ ಗೇಟ್ ಕಟ್ಸಿರ್ತಾರೆ, ಗೇಟ್ ಮಾಡಿಸ್ಬಿಟ್ಟಿರ್ತಾರೆ, ಅದು ನಿಮ್ಗೆ ಆಗಲ್ಲ ಅಂತ ಅಂದಾಗ ಅಲ್ಲಿ ಬೇಕಾದಂತಹ ಕಲರ್ ಚೇಂಜಸ್ನ ನಾವು ಮಾಡಿಕೊಡ್ಬೋದು ಅವ್ರಿಗೆ, ಆ ಪಾಸಿಟಿವ್ ಆಗುವಂಥ ಕಲರು. ಇಲ್ಲಾಂದರೆ ಆ ಗೇಟ್ಗಿಂತ ಹೊರಗಡೆ ಅವ್ರಿಗೆ ಇವಾಗ ಬ್ಲೂ ಆಗುತ್ತೆ ಅಂದ್ಕೊಳ್ಳಿ, ಆ ಬ್ಲೂ ಕಲರು ಪಾಟ್ಸೋ ಇಲ್ಲ ಬೇರೆ ಇನ್ನೇನಾದರೂ ವಸ್ತುವನ್ನು ಅಲ್ಲಿ ಇಟ್ಕೊಂಡಾಗ ಫಸ್ಟು ಪಾಸಿಟಿವ್ ಕಲರ್ ದಾಟ್ಕೊಂಡೆ ಅವ್ರ ಒಳಗಡೆ ಬರ್ತಾರೆ. ಅಷ್ಟೇ ಡಿಫ್ರೆನ್ಸ್. ನೈಸ್. ಸೊ ಹೇಗೆ ಇದನ್ನು ಮಾಡಬಹುದು? ಅದಕ್ಕೆ ಫಸ್ಟು ನೀವು ನಿಮ್ಮ ಡೆಸ್ಟಿನಿ ನಂಬರ್ ಅಥವಾ ನೇಮ್ ನಂಬರ್ನ ಕಂಡ್ಕೋಬೇಕಾಗತ್ತೆ, ನಿಮ್ಮ ಗಾಡಿ ನಂಬರ್ ಜೊತೆ ಅದನ್ನು ಮ್ಯಾಚ್ ಮಾಡಬೇಕಾಗತ್ತೆ, ಪಿರಮಿಡ್ ನಂಬರ್ ಕೂಡ ಆಫ್ಕೋರ್ಸ್ ನೀವು ನಿಮ್ಮದು ತಿಳ್ಕೊಬೇಕಾಗತ್ತೆ, ಮನೆ ನಂಬರು, ನಿಮ್ಮ ಮೊಬೈಲ್ ನಂಬರು. ಸೊ ಇದನ್ನೆಲ್ಲ ನಾವು ಕೂತು ಮಾಡೋದು ತುಂಬ ಕಷ್ಟ. ನೀವೆಷ್ಟೇ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆಫ್ಕೋರ್ಸ್ ನೀವು ಅದರ ಉದ್ದ ಆಳ ಅಗಲ ಎಲ್ಲ ಅರ್ತಿರ್ತೀರಾ. ಡಿಸ್ಕ್ರಿಪ್ಷನಲ್ಲಿ ಮೀತಾ ಅವರ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಕ್ವೇರೀಸ್ ಖಂಡಿತ ಅವ್ರ ಹತ್ರ ನೀವು ಕೇಳಬಹುದು. ಎಸ್ ಮಿತಾ ಅವರೇ, ಅದನ್ನ ಒಂದು ದಶಕಕ್ಕೂ ಮೀರಿ ಕ್ಲಾರಿಫೈ ಮಾಡ್ತಾ ಬಂದಿದ್ದೀರಾ, ಸಾಕಷ್ಟು ಜನರಿಗೆ ಗೈಡ್ ಮಾಡ್ತಾ ಬಂದಿದ್ದೀರಾ, ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ಕಂಟಿನ್ಯೂ. ಆ್ಯಂಡ್ ನೆಕ್ಸ್ಟ್ ನಾನು ಮಾತಾಡಬೇಕಿರೋದು ಅಬೌಟ್ ಕ್ರಿಸ್ಟಲ್ಸ್, ಬಿಕಾಸ್ ಇದು ಕೂಡ ಒಂದು ರೀತಿಯ ಸೊಲ್ಯೂಷನ್ ಫಾರ್ ಸಾಕಷ್ಟು ಪ್ರಾಬ್ಲಮ್ಸ್. ಇವತ್ತಿನ ದಿನ ಅಂತೂ ಇನ್ ದಿಸ್ ಏಜ್ ಆಫ್ ಸೋಷಿಯಲ್ ಮೀಡಿಯಾ ನಾವು ನೋಡ್ತೀವಿ, ಸಾಕಷ್ಟು ಅಚೀವರ್ಸ್, ಸೆಲೆಬ್ರಿಟೀಸ್, ಇನ್ಫ್ಲೂಯೆನ್ಸರ್ಸ್, ಹೆಸರು ಮಾಡಿರೋರು, ಹಣ ಮಾಡ್ತಿರೋರು, ಅವರ ಕೈಗಳಲ್ಲಿ ಸಾಕಷ್ಟು ಬ್ರೇಸ್ಲೆಟ್ಸ್ಗಳನ್ನು ಹಾಕ್ಕೊಂಡಿರ್ತಾರೆ, ಒಂದಷ್ಟು ಕ್ರಿಸ್ಟಲ್ಸ್ಗಳನ್ನು ಧರಿಸಿರ್ತಾರೆ, ರೈಟ್? ಸಕ್ಸಸ್ಫುಲ್ ಆಗಿರೋ ಎಲ್ಲರಲ್ಲೂ ಇದನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ ಇದು ಒಂದು ಕಾಮನ್ ಫ್ಯಾಕ್ಟರ್ ಅಂತೂ ಇದೆ ಅಂತ, ರೈಟ್? ಸೊ ಹಾಗಾಗಿ ಕ್ರಿಸ್ಟಲ್ಸ್ಗಳ ಬಗ್ಗೆನೇ ಮಾತಾಡಬೇಕು. ಇವಾಗ ನೋಡಿ, ಗ್ರಹಗಳ ಬಗ್ಗೆ ಏನು ಮಾತಾಡಿದ್ವಿ ನಾವು, ಗರುಡ ಪುರಾಣದಲ್ಲಿ ಈ ಜೆಮ್ ಸ್ಟೋನ್ಸ್ಗಳನ್ನು ಗ್ರಹಗಳಿಗೆ ಲಿಂಕ್ ಮಾಡಿದ್ದಾರೆ. ಸೊ ನಾವು ಜೆಮ್ ಸ್ಟೋನ್ಸ್ ನನಗೆ ಯಾವ್ದಾಗಿ ಬರುತ್ತೆ, ಎಷ್ಟು ಕ್ಯಾರೆಟ್ದಾಗಿ ಬರುತ್ತೆ ಕೇಳಿ ಮಾಡಿ ತಿಳ್ಕೊಂಡು ಹಾಕೊಳ್ಳೋದು, ಅದಕ್ಕಿಂತ ಇವಾಗ ಒಂದು ಸ್ಟೆಪ್ ಅಡ್ವಾನ್ಸ್ಡ್ ಆಗಿ ಕ್ರಿಸ್ಟಲ್ಸ್ ಸಾಕಷ್ಟು ಜನರಿಗೆ ಸೊಲ್ಯೂಷನ್ ಕೊಡ್ತಾ ಬಂದಿದೆ. ಒಬ್ಬ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ಗೆ ಏನು ಎಕ್ಸಾಕ್ಟ್ಲಿ ಕ್ರಿಸ್ಟಲ್ ಅಂದರೆ ಹೇಗೆ ವರ್ಕ್ ಆಗುತ್ತೆ? ಕ್ರಿಸ್ಟಲ್ ಅಂದರೆ ನೀವು ಇವಾಗ ಜೆಮ್ ಸ್ಟೋನ್ ಬಗ್ಗೆ ಹೇಳಿದ್ರಿ ಫಸ್ಟ್. ಇವಾಗ ನಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡೋದು, ಅದರಲ್ಲಿ ಯಾವ ಗ್ರಹಗಳು ಯಾವ ಟೈಮ್ ನಡೀತಿದೆ ಅದ್ರ ಪ್ರಕಾರ ಅವರಿಗೆ ಕೊಡ್ತಾಯಿದ್ರು. ಅಂದರೆ ಜೆಮ್ ಸ್ಟೋನ್ ಇಷ್ಟು ಕ್ಯಾರೆಟಲ್ಲಿ ಅಂತ ಕೊಡ್ತಾಯಿದ್ರು. ಇವಾಗ ನೋಡಿ, ಶುಕ್ರ ಅಂತ ಹೇಳ್ತೀವಿ, ಶುಕ್ರ ದಶೆ ನಡೀತಿದೆ, ಟೈಮ್ ತುಂಬ ಚೆನ್ನಾಗಿದೆ, ನೀನು ಡೈಮಂಡ್ ಹಾಕು ಅಂತ ಹೇಳ್ತಾರೆ. ನೀವು ಡೈಮಂಡ್ ಹಾಕ್ಕೊಳ್ಳಿ ಅಂದಾಗ ಅವ್ರ ಪಾಪ ಅವ್ರಿಗೆ ಡೈಮಂಡ್ ತೊಗೊಳಕ್ಕೆ ಅವ್ರ ಪರಿಸ್ಥಿತಿ ಆಗಲ್ಲ, ಬಟ್ ಅವ್ರು ಚೆನ್ನಾಗಾಗಬೇಕು. ಏನು ಮಾಡಬೇಕು? ಸಾಲನೋ ಸೋಲನೋ ಮಾಡಿ ಡೈಮಂಡ್ ತಗೋಬೇಕು. ಇಷ್ಟೇ ಕ್ಯಾರೆಟ್ ಹಾಕೊಳ್ಳಿ, ಹೀಗೆ ಹಾಕೊಳ್ಳಿ ಅಂತ ಹೇಳಿರ್ತಾರೆ. ಇಲ್ಲ ನಾನು ಮೂಗ್ನ ಇಲ್ಲ ನೀವು ಕಿವಿಗೆ ಹಾಕೊಳ್ಳಿ, ಇಲ್ಲ ನೀವು ಇದಕ್ಕೆ ರಿಂಗ್ಗೆ ಹಾಕೊಳ್ಳಿ. ಆಯ್ತು, ರಿಂಗ್ಗೆ ಒಂದು ಡೈಮಂಡ್ ತಗೊಂಡು ಸಿಲ್ವರಲ್ಲಿ ಬೇಡ ಗೋಲ್ಡಲ್ಲಿ ಹಾಕೊಳ್ಳಿ. ಎಲ್ಲಿ ಹೋಗ್ತಾರೆ ಜನ? ಇವಾಗ ಎಲ್ಲರಿಗೂ ದಶೆಗಳು ನಡೀತಾ ಇರುತ್ತೆ. ಇವಾಗ ಅವ್ರ ಟೈಮ್ ಚೆನ್ನಾಗಿದೆ ಅಂದಾಗ ಡೈಮಂಡ್ ತಗೊಳ್ಳೋ ಅಷ್ಟಕ್ಕಾಗಲ್ಲ ಅವರು. ಅವ್ರಿಗೆ ಡೈಮಂಡ್ ತೊಗೊಂಡ್ರೇ ನಾನು ಚೆನ್ನಾಗಾಗೋದು ಅಂತ ಅವ್ರ ತಲೆಯಲ್ಲಿ ಕೂತಿರುತ್ತೆ. ಆದರೆ ಅದನ್ನು ತೊಗೊಳಕ್ಕೆ ಸಾಲ ಮಾಡೋದು, ಸೋಲ ಮಾಡೋದು, ಇದೆಲ್ಲ ಒಂದು ಕಡೆ ಡೌನ್ ಆದಂಗೆ. ಅದೇನಾಗತ್ತೆ, ನಾವು ಹಾಗಲ್ಲ ನೋಡಿ. ಕ್ರಿಸ್ಟಲ್ಸ್ ಏನಿದೆ, ಕ್ರಿಸ್ಟಲ್ಸ್ ಅಂದಾಗ ಕ್ರಿಸ್ಟಲ್ಸ್ ಆಗಿರ್ಬೋದು, ರಾ ಸ್ಟೋನ್ ಆಗಿರ್ಬೋದು, ಏನು ಡೈಮಂಡ್
ಏನು ಡೈಮಂಡ್ ತೊಗೊಳ್ತೀರಾ, ಡೈಮಂಡ್ ಬೇಡ. ನಿಮಗೆ ಟೈಮ್ ನಡೀತಿದೆ, ಡೈಮಂಡ್ಗೆ ನೀವು ಖರ್ಚು ಮಾಡೋದ್ರಲ್ಲಿ 1%, ಇವಾಗ 10% ನೀವು ಡೈಮಂಡ್ಗೆ ಮಾಡ್ತೀರ, ಅದರಲ್ಲಿ 1% ಈ ಒಂದು ಸ್ಟೋನಿಗೆ ತೊಗೊಳ್ಳಿ. ಈ ಸ್ಟೋನ್ ತೊಗೊಳ್ಳಿ, ಜಸ್ಟ್ ನೀವು ವೇರ್ ಮಾಡೋಕ್ಕಾಗಲಿಲ್ವಾ, ನಿಮ್ಮ ಮನೇಲಿಡಿ, ಮನೇಲಿ ನಾವು ಹೇಳೋ ಅಂಥ ದಿಕ್ಕಲ್ಲಿಡಿ. ಖಂಡಿತ ನಿಮಗೆ ವಿತಿನ್ 1 ತಿಂಗಳು ಬೇಡ ಮೇಡಮ್, ಒಂದು ಎಷ್ಟು ಅಂತಂದರೆ 15 ಡೇಸ್ ಒಳಗಡೆನೆ ಅವರ ಲೈಫಲ್ಲಿ ಬದಲಾವಣೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನೀವು ಹೇಳೋದೇನೆಂದರೆ ಜೆಮ್ ಸ್ಟೋನ್ಸ್ಗಿಂತ ಬಹಳ ಎಫೆಕ್ಟಿವ್ ಮಾತ್ರ ಅಲ್ಲ, ಕಾಸ್ಟ್ ಎಫೆಕ್ಟಿವ್ ಕೂಡ ಈ ರಾ ಸ್ಟೋನ್ಸ್ ಮತ್ತು ಕ್ರಿಸ್ಟಲ್ಸ್ ಅಂತ. ಓಕೆ. ಆದರೆ ತುಂಬ ರಿಚ್ ಪೀಪಲ್ಸ್ಗೆಲ್ಲ ಏನಾಗುತ್ತೆ, ಅವರವರ ಒಂದು ಬೆಳವಣಿಗೆ ತಕ್ಕ ಹಾಗೆ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮಲ್ಲಿ ಏನು ಮಾಡ್ತಾರೆ ಅವರು, 1 ತಗೊಳ್ಳೋದ 2 ತಗೊಳ್ಳೋದ, ಅವ್ರಿಗೆ ಒಂದು ಪ್ರಾಬ್ಲಮ್ ಇರಲ್ವಲ್ಲ, 10 ಥರ ಇರುತ್ತೆ. ಸೊ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವ್ರಿಗೆ ಎಷ್ಟು ಥರ ಪ್ರಾಬ್ಲಮ್ ಇರುತ್ತೆ, ಎಲ್ಲದಕ್ಕೂ ಒಂದೇ ಕೊಡೋಕ್ಕಾಗಲ್ಲ. ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಸ್ಟೋನನ್ನು, ಕ್ರಿಸ್ಟಲ್ಸ್ನ ಕೊಡ್ತೀವಿ. ಕೆಲವರೆಲ್ಲ ಕೈಗೆ ಹಾಕ್ಕೊಳ್ಳಲ್ಲ, ನಾವು ಕೈಗೆ ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅವರ ಒಂದು ಬೆಡ್ರೂಮ್ ಆಗಿರ್ಬೋದು, ಅವ್ರ ಮನೆ, ಮತ್ತು ಅವರೆಲ್ಲಿ ಆಫೀಸ್ ಆಗಿರ್ಬೋದು, ಅವರೆಲ್ಲಿ ಕೂತ್ಕೊಂಡು ಅವ್ರು ಮೀಟಿಂಗ್ ಮಾಡ್ತಾರೆ, ಇಂಥ ಜಾಗಗಳಲ್ಲಿ ಅವ್ರಿಗೆ ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ಸ್ಟೋನ್ ಬೇಕು, ರಾ ಸ್ಟೋನ್ನ ಸುಮಾರು ಅದು 1 kg ಸ್ಟಾರ್ಟ್ ಆಗಿ 1 ಕಿಲೋಯಿಂದ ಸ್ಟಾರ್ಟ್ ಆಗಿ ಒಂದು 10 kg ಇರುತ್ತೆ. ಅದು ಅವ್ರವ್ರ ಕೆಪಾಸಿಟಿ ತಗೊಳ್ಳೋದು ಅಂಥದ್ದನ್ನು ಕೊಡ್ತೀವಿ. ಅದನ್ನು ನಾವು ಹೇಳಿರೋ ಅಂಥ ಒಂದು ದಿಕ್ಕಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದರಲ್ಲಿ ವೆಯ್ಟ್ ನೀವು ಹೇಳಲ್ಲ, ಲೈಕ್ ಹೇಗೆ ಡೈಮಂಡ್ಸಲ್ಲಿ ಅಥವಾ ಬೇರೆ ಸ್ಟೋನ್ಸಲ್ಲಿ ಕ್ಯಾರೆಟ್ಸ್ ಹೇಳ್ತಾರೋ ಇಷ್ಟೇ ಹಾಕೋಬೇಕು ಅಂತ, ಇದರಲ್ಲಿ ನೀವು ಈ ಒಂದು ರಾ ಸ್ಟೋನ್ ಇಷ್ಟೇ ವೆಯ್ಟ್ ಅಂತ ಹೇಳಲ್ಲ. ಯಾಕಂದ್ರೆ ಶಕ್ತಿ ಅನುಸಾರ ಇವಾಗ ತುಂಬ ಇರೋರು ಏನು ಮಾಡ್ತಾರೆ, ಇದನ್ನ ಹೆಂಗೂ ತಗೊಳ್ತಾ ಇದೀವಿ, ಇದೊಂದು ಸ್ವಲ್ಪ ದೊಡ್ಡದಾಗಿದ್ರೆ ನಮ್ಮ ಮನೇಲಿ ಒಂಥರ ಶೋ ಪೀಸ್ ಥರ ಕಾಣಿಸುತ್ತೆ ಅಂತ ಸ್ವಲ್ಪ ಬಿಗ್ ಸೈಜ್ ತಗೊಳ್ತಾರೆ. ಅಂದರೆ ಆ ರೂಮ್ಗೆ ಹೇಗೆ ಬೇಕೋ ಹಾಗೆ ಅವ್ರು ಟೇಸ್ಟಾಗ ಕೇಳ್ತಾರೆ. ಅವಾಗ ಏನಾಗುತ್ತೆ, ಮನೇಲಿ ಒಂದು ಶೋ ಪೀಸ್ ಥರನೂ ಆಗುತ್ತೆ. ಬಟ್ ಅದು ಎನರ್ಜಿ ಏನಿರುತ್ತೆ, ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಎನರ್ಜಿ ಬೇಕಲ್ವಾ, ಸಣ್ಣ ಪುಟ್ಟ ಕೆಲಸ ಇರಲ್ವಲ್ಲ ಅವ್ರದ್ದು, ಅದೊಂದು ಬಿಗ್ ಡೀಲ್ ಇರುತ್ತೆ, ಅದಕ್ಕೆ ಎನರ್ಜಿ ಬೇಕಲ್ವಾ. ಹಾಗೆ ಆದರೆ ಎನರ್ಜಿ ಏನು ಪಾಸ್ ಆಗುತ್ತೆ ವಿತಿನ್ 1 ವೀಕಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಓ ಲವ್ಲಿ. ಸೊ ಕ್ರಿಸ್ಟಲ್ಸ್ಗಳ ಬಗ್ಗೆ ನಾನೊಂದು ಸ್ವಲ್ಪ ಹಾಗೆ ರಿಸರ್ಚ್ ಮಾಡ್ತಾ, ಸೈನ್ಸ್ ಕೂಡ ಇದನ್ನು ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದನ್ನು ಲಿವಿಂಗ್ ಅರ್ತ್ ಅಂತ ಕರೀತಾರೆ. ಯಾಕಂದರೆ ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಭೂಮಿಯ ಭಾಗವಾಗಿದ್ದು ಅಲ್ಲೇ ಇದು ಇವಾಲ್ವ್ ಆಗಿದೆ. ಅಂಡರ್ ಇಮ್ಮೆನ್ಸ್ ಪ್ರೆಷರ್ ಫಾರ್ಮ್ ಆಗಿರುವಂಥದ್ದು ಕ್ರಿಸ್ಟಲ್ಸ್. ಆ್ಯಂಡ್ ಕ್ವಾರ್ಟ್ಸ್ ಥರದ ಕ್ರಿಸ್ಟಲ್ ವಾಚ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ ಯಾಕೆ ಬಳಸ್ತಾರೆ ಅಂದರೆ, ಇದು ಇಟ್ ಕ್ಯಾನ್ ಹೋಲ್ಡ್ ಆ್ಯಂಡ್ ಸ್ಟೆಬಿಲೈಸ್ ಫ್ರೀಕ್ವೆನ್ಸಿ ಅಲ್ವಾ, ಪೀಸೋ ಎಲೆಕ್ಟ್ರಿಸಿಟಿ ಅಂತ ಏನು ಕರೀತಾರೆ. ಸೊ ಹಾಗಾಗಿ ಫ್ರೀಕ್ವೆನ್ಸಿನ ಟು ಹೋಲ್ಡ್ ಆ್ಯಂಡ್ ಟು ಸ್ಟೆಬಿಲೈಸ್ ಬಹಳ ಎಫೆಕ್ಟಿವ್ ಆಗಿ ಇದು ಮಾಡೋದ್ರಿಂದ ಕ್ರಿಸ್ಟಲ್ಸ್ಗಳು ಮನೆಯಲ್ಲಿ ಇಟ್ಟಾಗ ಬೇಕಾಗಿರುವಂಥ ಫ್ರೀಕ್ವೆನ್ಸಿನ ಅಟ್ರ್ಯಾಕ್ಟ್ ಮಾಡಿ ಅದನ್ನು ಸ್ಟೆಬಿಲೈಸ್ ಮಾಡಿ ಇಟ್ ಕ್ಯಾನ್ ಹೋಲ್ಡ್. ಹೌದು, ಅದನ್ನು ನಮಗೆ ಎಮಿಟ್ ಕೂಡ ಮಾಡುತ್ತೆ ಆನಂತರ ಅದು. ಸೊ ಕ್ರಿಸ್ಟಲ್ ಕ್ವೀನ್ ಅನ್ಬಹುದಾ ನಿಮ್ಮನ್ನ ಮಿತಾ ಅವರೇ? ಎಕ್ಸಾಕ್ಟ್ಲಿ, ಕ್ರಿಸ್ಟಲ್ ಕ್ವೀನ್. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ನಾವು ಪ್ಯಾಷನೆಟ್ ಆಗಿ ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ ಆ ಒಂದು ಕ್ಷೇತ್ರದ ಪ್ರೊಫೆಷನಲ್ಸ್ಗಿಂತ ಜಾಸ್ತಿ ತಿಳ್ಕೊಂಡ್ಬಿಡ್ತೀವಿ. ಹೌದು, ಯಾಕಂದ್ರೆ ತುಂಬಾ ಪ್ಯಾಷನೆಟ್ ಆಗಿರ್ತೀವಿ ನಾವು ಆ ವಿಷಯದಲ್ಲಿ. ಅಂಡ್ ರಾ ಸ್ಟೋನ್ಸ್ ಬಗ್ಗೆನೂ ನೀವು ಹೇಳಿದ್ರಿ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಈ ಎರಡರ ನಡುವಿನ ವ್ಯತ್ಯಾಸ ಏನು, ಅಂದ್ರೆ ರಾ ಸ್ಟೋನ್ಸ್ ಮತ್ತು ಕ್ರಿಸ್ಟಲ್ಸ್ ನಡುವಿನ ವ್ಯತ್ಯಾಸ? ಇವಾಗ ರಾ ಸ್ಟೋನ್ಸ್ ಅಂತಂದ್ರೆ ನಮ್ಮ ಪ್ರಾಬ್ಲಮ್ 10 ಬ್ರೇಸ್ಲೆಟ್ ನಾನು ಕೊಡೋಕ್ಕಾಗಲ್ಲ. ಇವಾಗ ತುಂಬ ಹೆಲ್ತ್ ಅಪ್ಸೆಟ್, ಅದರಲ್ಲಿ ಒಂದು ಪ್ರಾಬ್ಲಮ್ ಹೆಲ್ತ್ ಅಪ್ಸೆಟ್, ಹೆಲ್ತ್ಗೆ ಒಂದು ಕೊಡ್ಬೋದು. ಅದನ್ನು ಮೈ ಮೇಲೆ ಹಾಕ್ಕೊಂಡಾಗ ಅದು ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ, ಸ್ಕಿನ್ನಿಗೆ ಟಚ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಬಾಡಿಯಲ್ಲಿ ಆಗುವಂತಹ ಏನೋ ವೈಪರೀತ್ಯ ಏನಿರುತ್ತೆ, ನಮ್ಮ ಆರೋಗ್ಯ ಸಮಸ್ಯೆ, ಅದಕ್ಕೆ ಕ್ಲಿಯರ್ ಆಗುತ್ತೆ. ಓಕೆನಾ? ಅದು ನಮ್ಮ ಒಂದು ಏನು ನಾವು ಇವಾಗ ಶುಗರು BP ಅಂತ ತಿಳ್ಕೊಳ್ಳಿ, ಅದು ಮೆಡಿಸನು ಇಂಜೆಕ್ಷನು ಅಲ್ಲಿವರೆಗೂ ಹೋಗ್ಬಿಟ್ಟಿರುತ್ತೆ. ಎಲ್ಲ ಒಂದು ಕಡೆ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ, ಟ್ಯಾಬ್ಲೆಟಿಗೆ ಬರ್ತಾರೆ, ಹೀಗೆ ಕಮ್ಮಿ ಆಗ್ತಾ ಇರುತ್ತೆ. ಹಂಗಂತ ಶುಗರ್ ಇಲ್ದಿರ ಏನಾಗ್ಬಿಡಲ್ಲ, ಅತಿರೇಕಕ್ಕೆ ಹೋಗಿರುತ್ತಲ್ಲ ಅದನ್ನು ಕಂಟ್ರೋಲ್ಗೆ ತರ್ಬೋದು. ಅದೇ ರೀತಿ ನಮ್ಮ ನೇಮು ಫೇಮ್ ಏನು ಬೇಕು ಅದಕ್ಕೆ. ಅಂದರೆ ಇವಾಗ ನಾನೇನೋ ಒಂದು ಕಡೆ ಮಾತಾಡ್ತಾ ಇದ್ದೀನಿ, ಕೂತ್ಕೊಂಡು ಒಬ್ಬರ ಹತ್ರ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ, ಆ ಮೀಟಿಂಗ್ ನಂಗೆ ಸಕ್ಸಸ್ ಆಗಬೇಕು ಅಲ್ವಾ. ಸೊ ಇದಕ್ಕೆ ಅಂತಲೇ ನಾವು ಕೆಲವೊಂದು ಕ್ರಿಸ್ಟಲ್ನ ಕೈ ಕೊಡ್ತೀವಿ. ಅದನ್ನು ಹಾಕ್ಕೊಂಡಾಗ ಮೇಯ್ನು ಅವ್ರಿಗೆ ನಡೀತಾ ಇರೋ ದಶಾಭುಕ್ತಿ, ಏನು ದಶ ನಡೀತಿದೆ ಅದಕ್ಕೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ನ ಕೈ ಕೊಟ್ಟಾಗ ಜಸ್ಟ್ ಒಂದು ಮೀಟಿಂಗ್ ಹೋಗ್ತಾರೆ, ಅಲ್ಲಿ ಎಲ್ಲೋ ಆಗದೆ ಇರೋಂಥ ಕೆಲಸ ಒಂದು 60% ಓಕೆ ಆಗುತ್ತೆ, ನೆಮ್ಮದಿ ಅಲ್ವಾ, ಸಾಕು. ಅದರಲ್ಲೇ ಸ್ಟೋನಲ್ಲ, ರಾ ಸ್ಟೋನಲ್ಲೇ ಇದನ್ನು ಮಾಡಿರ್ತಾರೆ. ಬಟ್ ರಾ ಸ್ಟೋನ್ ಏನಂದರೆ ಮೈನಿಂಗ್ ಸ್ಟೋನ್ಸ್, ಅದು ಹಾಗಾಗೇ ಇರುತ್ತೆ. ಅದನ್ನು ನಾವು ಕೆಲವೊಂದು ದಿಕ್ಕುಗಳಲ್ಲಿ ಇಡ್ತೀವಿ ಮನೇಲಿ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ,
ಕೆಲವೊಂದು ಟಾಯ್ಲೆಟಲ್ಲಿ ಇಡ್ತೀವಿ, ನೆಗೆಟಿವ್ಸು ಟಾಯ್ಲೆಟಿಂದ ಬರುತ್ತೆ. ಮನೆ ಹೋಗಿ ವಾಸ್ತು ನೋಡ್ತೀವಿ, ಎಲ್ಲೋ ಒಂದು ಕಡೆ ಅವ್ರ ಮನೇಲಿ ಪಾಸಿಟಿವ್ ಇರಲ್ಲ, ನೆಗೆಟಿವ್. ಅದಕ್ಕೆ ಇವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಹೊರಗಡೆ ಹೋಗೋದು ನಮ್ಮ ಸಂಪಾದನೆಗೆ ಅಥವಾ ಓದೋಕ್ಕೆ, ಏನೋ ಒಂದು ನಾಲೆಡ್ಜ್ಗೆ. ಮನೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಮನೆಯೇ ಮಂತ್ರಾಲಯ ಅಂತ ನಾವು ಏನು ಹೇಳ್ತೀವಿ. ಅದಕ್ಕೆ ಫಸ್ಟು ನಮ್ಮ ಮನೆಯನ್ನು ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಟಾಯ್ಲೆಟಲ್ಲಿ ಇಡೋವಂಥ ಒಂದು ಸ್ಟೋನು ನಾವು ಕೈಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಆ ಒಂದು ಸ್ಟೋನು ಟಾಯ್ಲೆಟಲ್ಲಿ ಇಟ್ಟಾಗ ಬರುವಂಥ ನೆಗೆಟಿವ್ನ ರಿಮೂವ್ ಮಾಡುತ್ತೆ. ನಾವೇನಕ್ಕೆ ಡೈಲಿ ನಾವು ನಮ್ಮ ಟಾಯ್ಲೆಟ್ ಯೂಸ್ ಮಾಡ್ತೀವಿ, ನಮ್ಮ ಒಂದು ಶುಚಿತ್ವಕ್ಕೆ, ನಮ್ಮ ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ, ನಾವು ಸ್ನಾನ ಮಾಡೋದಕ್ಕೆ. ನಾವು ದೇವ್ರ ಪೂಜೆ ಮಾಡಿ ಅಂದರೆ ಫಸ್ಟ್ ಸ್ನಾನ ಮಾಡ್ಕೊಂಡು ಬರ್ತೀವಿ, ಯಾಕಂದರೆ ನಾವೆಲ್ಲೂ ಹೊರಗಡೆ ಓಡಾಡಿರ್ತೀವಿ, ನಮ್ಮ ನೆಗೆಟಿವ್ ಅಲ್ಲಿ ರಿಮೂವ್ ಆಗಲಿ ಅನ್ನೋ ಒಂದು ಕಾನ್ಸಂಟ್ರೇಟ್ ಇರುತ್ತೆ ನಮಗೆ. ಅದೇ ರೀತಿ ಆ ನೆಗೆಟಿವ್ ಹೋಗೋವಂಥ ಜಾಗದಲ್ಲಿ ಒಂದು ಸ್ಟೋನನ್ನು ಇಡ್ತೀವಿ. ಆ ಸ್ಟೋನಿಂದ ಎಲ್ಲೋ ಒಂದು ಕಡೆ ಮನೆಯ ಪೂರ್ತಿ ನೆಗೆಟಿವ್ ಅಲ್ಲಿ ರಿಮೂವ್ ಆಗ್ತಾ ಇರುತ್ತೆ. ಆಮೇಲೆ ಅಡುಗೆ ಮನೆಯನ್ನು ನೋಡ್ತೀವಿ. ಅಡುಗೆ ಮನೇಲಿ ಒಂದು 4 ಜನ, 2 ಹೆಂಗಸರಿದ್ರೆ, ಹೆಣ್ಮಕ್ಳು ಯಾವಾಗಲೂ ಅಡುಗೆ ಮನೇಲಿ. ಆ ಮನೆ ಹೆಣ್ಮಕ್ಳಿಗೆ ಎಲ್ಲೋ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ನಾವು ಫಸ್ಟ್ ನೋಡೋದು ಅಡುಗೆ ಮನೇಲಿ. ಯಾಕೆ ಅಂದರೆ ಹೆಣ್ಮಕ್ಳು ಇರೋದು ಜಾಸ್ತಿ ಅಲ್ಲೇ. ಇಲ್ಲ ಮನೇಲಿ ಕಿತ್ತಾಟ ಆಗ್ತಿದೆ, 2 ಸೊಸೆರಿರ್ತಾರೆ, ಅಕ್ಕ ತಂಗಿರಿರ್ತಾರೆ, ತುಂಬ ಕಿತ್ತಾಡ್ತಿದ್ದಾರೆ ಅಂದರೆ ಅದಕ್ಕೆ ಪಾಸಿಟಿವು ಇಲ್ಲಿ ನೆಗೆಟಿವ್ ಆಗ್ತಿದೆ ಅಂದರೆ ಅಡುಗೆ ಮನೇಲಿ. ಇವಾಗ 2 ಬೆಡ್ರೂಮ್ ಇದ್ದಾಗ ಅವ್ರವ್ರ ಮಲಗಕ್ಕೆ ಅವ್ರವ್ರ ಜಾಗಕ್ಕೆ ಹೋಗ್ತಾರೆ. 2 ಸೇರೋದೆಲ್ಲಿ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದೆಲ್ಲಿ? ಈವನ್ ಕಿಚನಲ್ಲಿ ಒಬ್ಬೊಬ್ಬರೇ ಇರೋಕ್ಕಾಗಲ್ಲ. ಒಂದು ಮನೇಲಿ 4-5 ಜನ ಇದ್ದಾಗ 2 ಸಿಸ್ಟರ್ಸಲ್ಲಿ ಅಡುಗೆ ಮಾಡಲೇಬೇಕು, ಅಲ್ಲಿ ಕೆಲಸ ಮಾಡಲೇಬೇಕು. ಇಲ್ಲಿ ಏನೋ ನೆಗೆಟಿವ್ ಇದ್ದರೆ ಮಾತ್ರ, ಅವರಿಬ್ಬರು ಸೇರೋವಂಥ ಪ್ಲೇಸ್ ಇದೆ ಅಂದಾಗ ಅಲ್ಲೇನೋ ನೆಗೆಟಿವ್ ಇರುತ್ತೆ. ಆ ಕಿಚನ್ಗೆ ನಾವು ಕೊಡೋಂಥ ಸ್ಟೋನು, ಯಾಕಂದರೆ ನಾನು ವಾಸ್ತು ವಿಸಿಟ್ ಮಾಡಿ ಕೊಡ್ತೀವಲ್ಲ, ಅದು ಬಹಳ ಎಫೆಕ್ಟು, ತುಂಬಾ ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಅಲ್ಲಿ ಕೊಟ್ಟಾಗ ವಿತಿನ್ 1 ವೀಕ್ ಒಳಗಡೆ ತುಂಬ ಕ್ಲೋಸ್ ಆಗಿರ್ತಾರೆ. ಇಲ್ಲಿ ಹತ್ರ ದೂರ ನಿಂತಿರೋರು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಇರ್ತಾರೆ. ಸೊ ಇಲ್ಲಿ ಕಿಚನ್ಗಿದೆ ಸ್ಟೋನು, ಬಾತ್ರೂಮ್ಗಿದೆ ಸ್ಟೋನು ಅಂತಿದೆಯಾ, ಅಥವಾ ನೀವು ಮನೆ ವಿಸಿಟ್ ಮಾಡಿ ಆನಂತರ ನೀವು ಹೇಳಬೇಕಾ? ಮನೆ ವಿಸಿಟ್ ಮಾಡಿ ಹೇಳೋದು ಎಲ್ಲಿ ನೆಗೆಟಿವ್ ಇದೆ ಮನೇಲಿ ಅನ್ನೋದು. ಬಟ್ ಟಾಯ್ಲೆಟ್ಗೆ, ಕಿಚನ್ಗೆ ಎಲ್ಲ ಪರ್ಟಿಕ್ಯುಲರ್ ಸ್ಟೋನ್ಸ್ ಇದೆ ನಾರ್ಮಲ್ ಆಗಿ ಸ್ಟೋನ್ಸ್ ಇದೆ. ಮತ್ತೆ ನಾವು ನಮ್ಮ ಮನೇಲಿ ದುಡ್ಡು ನಿಲ್ತಾ ಇಲ್ಲ, ದುಡ್ಡು ಎಲ್ಲಿಡ್ತೀವಿ, ದುಡ್ಡು ಎಲ್ಲಿ ಇರುತ್ತೆ ಆ ಜಾಗನ ನೋಡ್ತೀವಿ. ಇಲ್ಲ ಅವರೆಲ್ಲೋ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಕೆಲವರು ಮನೇಲೇ ಕೂತ್ಕೊಂಡು ವ್ಯವಹಾರ ಮಾಡ್ತಿರ್ತಾರೆ, ಫೋನಲ್ಲಿ ಮಾತಾಡ್ತಿರ್ತಾರೆ, ಡಿಸ್ಕಸ್ ಮಾಡ್ತಿರ್ತಾರೆ. ಅದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಆಗಿರುತ್ತೆ, ಮನೇಲಿ ಅವ್ರದ್ದು ಇಷ್ಟವಾದ ಒಂದು ಪ್ಲೇಸ್ ಆಗಿರುತ್ತೆ. ಆ ಪ್ಲೇಸ್ನ ನಾವು ನೋಡ್ತೀವಿ. ಸೊ ಆ ಪ್ಲೇಸ್ಗೆ ಅಟ್ಲೀಸ್ಟ್ ನಾವು ಹೋಗಿಲ್ಲ ಅಂದರೆ ಕೆಲವೊಂದು ಫೋಟೋ ತೊಗೊಂಡು ಬರ್ತಾರೆ, ಮನೇದು ವಿಡಿಯೋ ತೊಗೊಂಡು ಬರ್ತಾರೆ. ಅಲ್ಲಿಗೆ ಏನು ಬೇಕು ಅನ್ನೋದನ್ನು ಸ್ಟೋನ್ ಮುಖಾಂತರ ಕಳಿಸ್ತೀವಿ. ಜಸ್ಟ್ ನಾವು ಹೇಳಿರೋವಂಥ ದಿಕ್ಕಲ್ಲಿಡಬೇಕು. ನಾವು ಕೊಟ್ಟಿದ ತಕ್ಷಣ ಇವಾಗ ಎಲ್ಲೋ ಸಿಗ್ತಿದೆ ತಂದು ಸುಮ್ಮನೆ ಟೇಬಲ್ ಮೇಲೆ ಇಟ್ಕೊಳ್ಳೋದಲ್ಲ. ಅದನ್ನು ನಾವು ಹೇಳಿರೋ ದಿಕ್ಕಲ್ಲಿಟ್ಟಾಗ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಮಗೆ ಅವರು ಒಂದು 2-3 ಡೇಸಲ್ಲಿ ಅವ್ರ ಕಡೆಯಿಂದ ಮತ್ತೆ ನಾವು ಮೆಸೇಜ್ ತೊಗೊಳ್ತೀವಿ. ಆ ಥರ ಮಾಡ್ತಾ ಬಂದಾಗ ಖಂಡಿತ ಅವ್ರ ಮನೇಲಿರೋ ನೆಗೆಟಿವ್ ರಿಮೂವ್ ಆಗಿ ಅವ್ರ ಮನೇಲಿ ಎಲ್ಲದಕ್ಕೂ, ಎಲ್ಲ ಸಮಸ್ಯೆಗೂ, ಹೆಲ್ತ್ ಆಗಿರ್ಬೋದು, ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಸಮಸ್ಯೆ ಹಾಗಿದ್ದಾಗ ನಾವೇನು ಮಾಡಬೇಕು, ಅವರ ಬೆಡ್ರೂಮ್ನ ನೋಡಬೇಕಾಗತ್ತೆ. ಜೊತೆಗೆ ಕೆಲವೊಂದು ಕಲರ್ ರೆಮಿಡಿನ ಕೊಡ್ತೀವಿ. ಕಲರ್ ರೆಮಿಡಿ ಅಂದರೆ ಇವಾಗ ಮನೆ ಕಟ್ಬಿಟ್ಟಿರ್ತಾರೆ, ತುಂಬ ಚೆನ್ನಾಗಿ ಪೇಂಟ್ ಮಾಡಿಸಿರ್ತಾರೆ, ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ. ಜಸ್ಟ್ ಒಂದು ಬೆಡ್ಶೀಟ್, ಒಂದು ಮ್ಯಾಟ್, ಒಂದು ಸ್ಕ್ರೀನ್, ಇದರಿಂದ ಸ್ವಲ್ಪ ಕಲರ್ಸ್ ಚೇಂಜ್ ಮಾಡಿಕೊಡ್ತೀವಿ. ಅಲ್ಲೆಲ್ಲೋ ಒಂದು ಕಡೆ ಅವ್ರಿಗೆ ಅದು ಪಾಸಿಟಿವ್ ಆಗುತ್ತೆ. ಜೊತೆಗೆ ನಮ್ಮ ಕೊಟ್ಟಿರೋಂಥ ಸ್ಟೋನು, ಎಲ್ಲಿ ಇವರು ಯಾರ್ಯಾರಿಗೆ ಕಿತ್ತಾಟ ಆಗ್ತಿದೆ, ಯಾರಿಗೆ ಹೆಲ್ತ್ ಅಪ್ಸೆಟ್ ಆಗ್ತಿದೆ, ಎಲ್ಲಿ ದುಡ್ಡು ಕಳ್ಕೊಳ್ತಿದ್ದಾರೆ, ಇದ್ರ ಮುಖಾಂತರ ಇದ್ರ ತಕ್ಕ ಸಮಸ್ಯೆಗೆ ಅದು ಎಲ್ಲೆಲ್ಲಿ ಕೊಡಬೇಕೋ ಹಾಗೆ ಕೊಡ್ತಾ ಹೋಗ್ತೇವೆ. ಸೊ ಇವಾಗ ಕಲರ್ ಥೆರಪಿ ಕೂಡ ತುಂಬಾನೇ ಟ್ರೆಂಡಿಂಗ್, ಸಾಕಷ್ಟು ಜನ ಇದನ್ನ ಫಾಲೋ ಮಾಡ್ತಿದ್ದಾರೆ. ಮತ್ತು ಇದು ತುಂಬಾ ಈಸಿ ವೇ ಕೂಡ ಅಲ್ವಾ? ಅಂದ್ರೆ ನಾ ಹೇಳೋದು, ಒಂದು ಏನೋ ಡೆಮಾಲಿಷ್ ಮಾಡಿ ಚೇಂಜ್ ಮಾಡಬೇಕು ಅಂದಾಗ ಎಲ್ಲರಿಗೂ ತುಂಬಾ ಕಷ್ಟ ಅಂತ ಅನ್ಸ್ಬಹುದು. ಇಷ್ಟೊಂದು ಬದಲಾವಣೆ ಮಾಡಬೇಕಾ ನಮ್ಮ ಲೈಫ್ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಎಲ್ಲರೂ ಸ್ವಂತ ಮನೇಲಿ ಇರಲ್ಲ ಅದನ್ನ ಮಾಡೋದಕ್ಕೆ, ಇದ್ರೂ ಅದನ್ನ ಮಾಡೋದಕ್ಕೆ ಆಗದೆ ಇರಬಹುದು. ಅಂಥವ್ರಿಗೆ ಈ ಥರದ ಸಿಂಪಲ್ ರೆಮಿಡೀಸ್ ತುಂಬಾನೇ ಹೆಲ್ಪ್ ಆಗುತ್ತೆ, ಇಸ್ ವಾಟ್ ಐ ಬಿಲೀವ್. ಆ್ಯಂಡ್
ನಾವು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಗ್ರಹಚಾರಗಳು ಗ್ರಹಗತಿಗಳ ಹಾಗೆ ಅದರ ಮೇಲೆ ಬದಲಾಗ್ತಾ ಹೋಗುತ್ತೆ. ಬಟ್ ಅದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇಸ್ ಆ ಗ್ರಹಗಳು ಹಂಚ್ಕೊಂಡಿರುವಂಥ ನಕ್ಷತ್ರಗಳು ಯಾವುದು ಅಂತ ತಿಳ್ಕೊಂಡು ಆ ನಕ್ಷತ್ರದ ಅಧಿದೇವತೆಯನ್ನು ನಾವು ಆರಾಧನೆ ಮಾಡೋದು ಅಂತ ಹೇಳಿದ್ರಿ. ಬಟ್ ಇದೇ ಥರ ಚೇಂಜ್ ಆಗೋದು ಇಸ್ ವರ್ಷದ ಭವಿಷ್ಯ. 60 ಸಂವತ್ಸರಗಳೇನಿದೆ, ಈ ಸಲ ನಾವು ಪರಾಭವ ಸಂವತ್ಸರ ಪ್ರವೇಶಿಸ್ತಾ ಇದ್ದೀವಿ ಈ ಯುಗಾದಿಗೆ. 2026 ಸ್ಟಾರ್ಟಿಂಗಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ ದ್ಯಾಟ್ ಇಟ್ಸ್ ದ ಇಯರ್ ಆಫ್ ಸನ್ ಅಂದರೆ ಕಿಂಗ್ ಅಂದರೆ ರೂತ್ಲೆಸ್ ಆಗಿರ್ತಾನವನು. ಅವನು ಲಾಸ್ಗಳನ್ನು ಡಿಸೈಡ್ ಮಾಡ್ತಾನೆ, ಅವನು ಬೌಂಡ್ರೀಸ್ಗಳನ್ನು ಸೆಟ್ ಮಾಡ್ತಾನೆ, ಸ್ಟ್ರಿಕ್ಟ್ ಆಗಿರ್ತಾನೆ ಅಂತ. ಸೊ ಸನ್ ಅಂತಿದ್ದ ಹಾಗೆ ಇಟ್ ಈಸ್ ನಂಬರ್ 1. ಹೌದು. ಸೊ ನಿಮ್ಮ ಪ್ರಕಾರ ಯುಗಾದಿಯ ನಂತರ ಈ ವರ್ಷ ಹೇಗಿರುತ್ತೆ 2026 ಮುಂದಿನ ಯುಗಾದಿವರೆಗೂ? ನನ್ನ ಪ್ರಕಾರ ಮುಂದಿನ ಯುಗಾದಿವರೆಗೂ ನಂಬರ್ ಅಂತ ತೊಗೊಂಡಾಗ ನ್ಯೂಮರಾಲಜಿ ಪ್ರಕಾರ ತುಂಬ ಲಕ್ಕಿಯೆಸ್ಟ್ ನಂಬರ್ ಎಲ್ಲರೂ ಫಾಲೋ ಮಾಡಬೇಕಾಗಿರೋದು. ಇವಾಗ ನಮ್ಗೆ ಆ ನಂಬರ್ ಆಗದೇ ಇರಲಿ, ಈ ವರ್ಷಕ್ಕೆ ಇವಾಗ ನೋಡಿ ಇದೇ ಒಂದು ಲಕ್ಕಿ ನಂಬರ್ ಅಂತ ಕೊಡ್ತೀವಿ. ಆ ಲಕ್ಕಿ ನಂಬರ್ಸ್ ಡೇಟ್ಗಳಲ್ಲಾಗಿರ್ಬೋದು, ಆ ಟೈಮ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರೋಂಥ ವಸ್ತು ಅದನ್ನು ಯೂಸ್ ಮಾಡಿದಾಗ ಕೂಡ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ವರ್ಷದ ತುಂಬ ಲಕ್ಕಿಯೆಸ್ಟ್ ನಂಬರ್ ಅಂತಂದರೆ ನಂಬರ್ 3. 3, 12, 21, 30 ಅದರಲ್ಲೂ ಈ ಡೇಟಲ್ಲಿ ಹುಟ್ಟಿರೋರ್ಗಂತೂ ತುಂಬ ರಾಜಯೋಗ ಅಂತ ಹೇಳ್ಬೋದು. ಇದು ಸುಮಾರು ಇನ್ಸಿಡೆಂಟ್ಗಳು ಆಲ್ರೆಡಿ ನಡೀತಿದೆ. ನಾವು ಇದು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಈ 3 ಅನ್ನೋ ನಂಬರ್ನ ಅತಿ ಹೆಚ್ಚು ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ 5 ಅನ್ನೋದು ಕೂಡ ಲಕ್ಕಿ ನಂಬರ್ ಆಗುತ್ತೆ. 5, 14, 23 ಅನ್ನೋ ನಂಬರ್ ಕೂಡ ಲಕ್ಕಿ ನಂಬರ್. ಈ 3 ಅನ್ನೋದು ಎಲ್ಲೆಲ್ಲಿ ಪಾಸ್ ಆಗಿರುತ್ತೋ ಅಲ್ಲೆಲ್ಲ. 2 ಅಷ್ಟೇ, 2, 11 ಮತ್ತು 29, 20 ಇದೆಲ್ಲ ಕೂಡ ತುಂಬ ಪಾಸಿಟಿವ್ ಕೊಡುವಂಥ ನಂಬರ್ ಈ ವರ್ಷಕ್ಕೆ. 2, 3, 5 ಹಾಂ. ತುಂಬ ನಮಗೆ ಅನ್ಲಕ್ಕಿ ನಂಬರ್ ಅಂತ ಬರುತ್ತೆ, ಅನ್ಲಕ್ಕಿ ಡೇಟ್ಸ್ ಅಂತ ಕೂಡ ಬರುತ್ತೆ ಒಂದು ವರ್ಷಕ್ಕೆ. ಈ ಡೇಟ್ ಚೆನ್ನಾಗಿಲ್ಲ ಅಂತ. ಅದರಲ್ಲಿ ತುಂಬ ಅನ್ಲಕ್ಕಿ ಡೇಟ್ ಅಂದರೆ 1, 6, 15, 24 ಈ ವರ್ಷದ ರಾಂಗ್ ಡೇಟ್ಸು, ರಾಂಗ್ ಟೈಮ್ ಕೂಡ ಅದು. ಜೊತೆಗೆ 8 ಅನ್ನೋದು ಈ ವರ್ಷದ ರಾಂಗ್ ನಂಬರ್, ಅಂದರೆ ಡೇಂಜರಸ್ ನಂಬರು. ಸೊ ಒಂದೊಂದು ವರ್ಷನೂ ಈ ರೈಟ್ ನಂಬರ್ಸ್ ರಾಂಗ್ ನಂಬರ್ಸ್ ಅಂತೂ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ? ಕೆಲವ್ರಿಗೆ ಲಕ್ಕಿ ಆಗಿರುತ್ತೆ, ಕೆಲವ್ರಿಗೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊಲ್ಯೂಷನ್ ಏನು? ಇಂಥವ್ರು ಏನು ಮಾಡಬೇಕು 1, 6, 8 ನಂಬರ್ನವರು? ಸೊಲ್ಯೂಷನ್ ಅಂತಂದರೆ ಈ ವರ್ಷ ಈ ಡೇಟ್ಗಳಲ್ಲಿ ಅವ್ರೇನು ಮಾಡಬಾರ್ದು. ಎಲ್ಲರೂ ಅವರು ಒಂದು ಲಕ್ಕಿ ಡೇಟೇ ಆಗಿರ್ಬೋದು. ಇವಾಗ ಕೆಲವ್ರಿಗೆಲ್ಲ ಇವಾಗ ನೋಡಿ 6ಅಲ್ಲಿ ಇರೋರಿಗೆ 3 ಅಪೋಸಿಟ್ ನಂಬರು, 6ನೇ ತಾರೀಕು ಹುಟ್ಟಿರೋರಿಗೆ 3 ಅಪೋಸಿಟ್ ನಂಬರು. ಆದರೆ ಈ ವರ್ಷದ ಕಿಂಗ್ ನಂಬರ್ ಅದೇ ಅಂತ ಹೇಳಿದೆ. ಸೊ ಈ 6ನೇ ತಾರೀಕು ಅವರು ಕೂಡ ಈ 3ಅನ್ನು ಈ ವರ್ಷ ಫಾಲೋ ಮಾಡಲೇಬೇಕು. ದೇವರು ಅವನೇ, ಇವಾಗ ಗುರುನೇ ದೇವರು ಈ ವರ್ಷಕ್ಕೆ. ಸೊ ಹಾಗಾಗಿ 3 ಅನ್ನೋ ನಂಬರ್ನ ಫಾಲೋ ಮಾಡೋದಾಗಿರ್ಬೋದು, ಈ ಯೆಲ್ಲೋ ಕಲರ್ನ ಫಾಲೋ ಮಾಡೋದಾಗಿರ್ಬೋದು, ತುಂಬ ಗುರುಗಳನ್ನ ಆರಾಧನೆ ಮಾಡೋದಾಗಿರ್ಬೋದು, ಈ ಥರ ಒಂದು ರೆಮಿಡಿನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಅಂದರೆ ತುಂಬ ಲಕ್ಕಿ ನಂಬರ್ನ, ಈ ವರ್ಷದ ಲಕ್ಕಿ ನಂಬರ್ನ ಫಾಲೋ ಮಾಡಿದ್ರೆ ಅದು ನಮ್ಮ ಲೈಫಲ್ಲಿ ಅನ್ಲಕ್ಕಿ ಆಗಿರ್ಬೋದು, ಬಟ್ ಈ ವರ್ಷಕ್ಕೆ ನಾವು ಆ ನಂಬರ್ನ ಫಾಲೋ ಮಾಡಲೇಬೇಕಾಗತ್ತೆ. ಓಕೆ. ಸೊ ನೀವು ನ್ಯೂಮರಾಲಜಿ ಪ್ರಕಾರ ಹೇಳಿದ್ರಿ, ಬಟ್ ಈ ಪರಾಭವ ಸಂವತ್ಸರದ ಪ್ರಕಾರ ಹೇಳಬೇಕು ಅಂದರೆ, ಯಾಕಂದರೆ ಈ ಪಂಚಾಂಗದಲ್ಲಿ ನಾವು ನೋಡಿದಾಗ 60 ಸಂವತ್ಸರಗಳಲ್ಲಿ ಕೆಲವೊಂದು ಸಂವತ್ಸರಕ್ಕೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಸ್ನ ಹಾಕಿರ್ತಾರೆ. ಅಂಥ ಒಂದು ಸಂವತ್ಸರ ಪರಾಭವ ಸಂವತ್ಸರ. ಹೌದು. ನೀವು ಹೇಗೆ ಅನಲೈಸ್ ಮಾಡಿದ್ದೀರಾ ಇದನ್ನು? ನನ್ನ ಪ್ರಕಾರ ಏನು ಗೊತ್ತಾ, ಇದು ಗ್ರಹಗಳ ಬದಲಾವಣೆ ಆಗ್ತಾ ಇರುತ್ತೆ. ಇರೋ ಈ 9 ಗ್ರಹಗಳಲ್ಲಿ ಶನಿ ಮತ್ತು ಈ ರಾಹು, ಕೇತು, ಗುರು ಇವರು ತುಂಬ ಲೇಟ್. ಈ ಗುರು ಬಂದು ಇವಾಗ 6ನೇ ತಿಂಗಳಿಗೆ ಬದಲಾಗ್ತಾನೆ. ಅದೇ ರೀತಿ ಶನಿ ನೆಕ್ಸ್ಟ್ ಇಯರ್ 27ಗೆ 6ನೇ ತಿಂಗಳಲ್ಲಿ ಬದಲಾಗ್ತಾನೆ. ಯಾಕಂದರೆ ಶನಿ 2.5 ವರ್ಷ ಒಂದು ರಾಶಿಯಲ್ಲಿ ಇದ್ದೇ ಇರ್ತಾನೆ. ಸೊ ಈ 2.5 ವರ್ಷ ಲೆಕ್ಕ ತಗೊಳ್ಬೇಕಾಗತ್ತೆ. ಈ ಯುಗಾದಿಯಿಂದ ಯುಗಾದಿ ಸಂವತ್ಸರಕ್ಕೆ ಇಲ್ಲ. ಆಲ್ರೆಡಿ ಇವಾಗ ಮೇಷರಾಶಿಗೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಮೇಷರಾಶಿಯವರು ಬಹಳಷ್ಟು ಏನಾದರೂ ಕಳ್ಕೊಳ್ಳೋದು ಏನೂ ಇಲ್ಲ. ಕಳ್ಕೊಳ್ಳೋಕ್ಕೆ ಇವಾಗ ಎಲ್ಲರೂ ಆಸ್ತಿ ಕಳ್ಕೊಳ್ತೀರಾ, ಕಾರ್ ಕಳ್ಕೊಳ್ತೀರಾ, ಮನೆ ಕಳ್ಕೊಳ್ತೀರಾ. ಮನೆ ಇಲ್ದಿರೋರಿಗೆ, ಜಾಗ ಇಲ್ದಿರೋರಿಗೆ, ಆಸ್ತಿ ಇಲ್ದಿರೋರಿಗೆ ಏನು ಕಳ್ಕೊಳ್ಬೋದು? ಅವ್ರ ಮನೇಲಿರೋ ಒಂದು ಸಣ್ಣ ಒಂದು ಒಡವೆನೋ ವಸ್ತ್ರನೋ ಏನೋ ಒಂದು, ತುಂಬ ಪಾಪ ಅವರಿಗೆ ಒಂದು 10 ಜೊತೆ ಬಟ್ಟೆ ಇದ್ದರೆ ಅದೇ ಹೆಚ್ಚೆಚ್ಚು. ಕೆಲವರಿಗೆ ಅವ್ರು ಮೇಷರಾಶಿನೇ ಆಗಿರ್ತಾರೆ. ನಮಗೇನು ಇಲ್ಲ ಬಿಡು, ನಾವೇನು ಕಳ್ಕೊಳ್ಳಲ್ಲ, ನಮ್ಮ ಹತ್ರ ಇದ್ರೆ ತಾನೇ ನಾವು ಕಳ್ಕೊಳ್ಳೋಕ್ಕೆ ಅಂತ ಅಂದ್ಕೊಳ್ತಾರಲ್ವಾ. ಸೊ ಯಾಕಂದರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಎಂಥವ್ರಿಗೂ ಎಲ್ಲರಿಗೂ ಅನ್ವಯಿಸುತ್ತೆ. ಅವ್ರೇನು ಮಾಡ್ತಾರೆ, ಆ ಇರೋ ಬಟ್ಟೆಯಲ್ಲಿ ಒಂದು ಜೊತೆ ಚಪ್ಪಲಿ ಕಳ್ಕೊಳ್ಳೋದು ಅವ್ರಿಗೆ ಅದೇ ದೊಡ್ಡದು.
ಅದೇ ದೊಡ್ಡದು. ಚಪ್ಪಲಿ ಕಳ್ಕೊಳ್ಳೋದು, ಬಟ್ಟೆ ಕಳ್ಕೊಳ್ಳೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಹಾಗೆ ಈ ಗ್ರಹಗಳು ಬದಲಾವಣೆ ಮೇಲೆ ನಾನು ಹೇಳ್ಬೋದು. ಓವರ್ ಆಲ್ ವರ್ಷ ಅಂತ ಬಂದಾಗ ನಾನು ಅದು ಗಣನೆಗೆ ತಗೊಳ್ಳಲ್ಲ. ವರ್ಷ ಪೂರ್ತಿ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋದು ತಪ್ಪು. ನಾವು ಸಿಹಿ, ಬೇವು ಮತ್ತು ಬೆಲ್ಲವನ್ನು ಏನಕ್ಕೆ ತಗೊಳ್ತೀವಿ ಹೇಳಿ? ಇದು ವರ್ಷದ ಒಂದು ಮೊದಲನೇ ದಿನ ಅಂತ. ಮತ್ತು ಸುಖ ದುಃಖ ಎರಡೂ ಇರಬೇಕು ನಮ್ಮ ಜೀವನದಲ್ಲಿ. ಅಂದರೆ ಶುಭ ಅಶುಭ ಫಲಗಳು ಎರಡೂ ಬಂದೇ ಬರುತ್ತೆ. ಅದನ್ನು ಯಾವ ರೀತಿ ನಿಭಾಯಿಸ್ಕೊಳ್ಳೋದು ಅನ್ನೋದೇ ನಮಗೆ ಸೇರಿದ್ದು. ಜೊತೆಗೆ ಈ ವರ್ಷಕ್ಕೆ ಒಂದು ಸೂಕ್ತವಾದ ಬಣ್ಣ ಅಂತ ನೀವೇನಾದರೂ ಸಜೆಸ್ಟ್ ಮಾಡೋದಿದ್ರೆ? ಸೂಕ್ತವಾದ ಬಣ್ಣ ಅಂತ ಬಂದಾಗ ಯೆಲ್ಲೋ ಕಲರ್ ಅಂತ ಹೇಳಿದೆ. ಫಸ್ಟ್ಗೆ ಯೆಲ್ಲೋ ಆಗಿರ್ಬೋದು. ಅದೇ ರೀತಿ ರೆಡ್ ಈ ಯೆಲ್ಲೋ ರೆಡ್ ಮಿಕ್ಸ್ ಬರುತ್ತೆ ನೋಡಿ. ಈ ಮಿಕ್ಸ್ ಕಲರ್ ಹಾಕೊಂಡಾಗ ಹೆವಿ ಪಾಸಿಟಿವ್ ಕೊಡುತ್ತೆ. ಮತ್ತು ಗ್ರೀನು, ನನ್ನ ಪ್ರಕಾರ ಈ ವರ್ಷಕ್ಕೆ ಈ ಗ್ರೀನ್ ಅಂತ ಬಂದಾಗ ನಮ್ಮ ಸ್ಟೋನು ಜೊತೆಗೆ ಕೆಲವೊಂದು ಗಿಡಗಳನ್ನ ಕೊಡ್ತೀವಿ. ಕೆಲವೊಂದು ಗಿಡಗಳ ಒಂದು ಮನೇಲಿ ಅತಿ ಹೆಚ್ಚು ಈ ಗ್ರೀನು ಗಿಡಗಳನ್ನ ಬೆಳೆಸ್ಕೊಂಡಾಗ ಖಂಡಿತ ಎಲ್ಲೋ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಆ ಗಿಡಗಳು ಯಾವ ರೀತಿ ಗಿಡಗಳನ್ನ ಇಟ್ಕೋಬೇಕು, ಯಾವ ದಿಕ್ಕಲ್ಲಿ ಇಟ್ಕೋಬೇಕು ಅನ್ನೋದನ್ನ ನಮ್ಮ ಸಂಸ್ಥೆ ಮುಖಾಂತರ ನಾವು ತಿಳಿಸ್ಕೊಡ್ತೀವಿ. ಏನೋ ಒಂದು ತಂದು ಗಿಡ ಇಟ್ಕೊಳ್ಳಿ ಅಂದರೆ ಇಟ್ಕೊಂಡ್ಬಿಡ್ತಾರೆ, ಅದಾಗಲ್ಲ. ಯಾವ ರೀತಿ ಗಿಡ ಇಡಬೇಕು. ಇವಾಗ ನೋಡಿ ಅರಳಿ ಮರ ಕೂಡ ಗ್ರೀನೇನೆ. ಆದರೆ ಈ ವರ್ಷದ ಒಂದು ಡೇಂಜರ್ ಅಂತ ಅಂದೆ. ಏನಕ್ಕೆ ಅಂದರೆ ಅರಳಿ ಮರದಲ್ಲಿ ಗುರುಸ್ಥಾನಕ್ಕೆ ನಾವು ಅರಳಿ ಮರವನ್ನು ಹೇಳ್ತೇವೆ. ಅರಳಿ ಮರದಲ್ಲಿ ಗುರು ವಾಸಸ್ಥಾನೆ, ಗುರುವಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಆದರೆ ಈ ವರ್ಷಕ್ಕೆ ನಾನು ಏನು ಹೇಳಿದೆ, ಈ ಗುರುಗಳಿಗೆಲ್ಲ ಸ್ವಲ್ಪ ತೊಂದರೆ ಆಗಿರುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಈ ಅರಳಿ ಮರ ಎಲ್ಲಿರುತ್ತೋ ಅಕ್ಕಪಕ್ಕದ ಮನೆಗಳಲ್ಲಿ ಕೂಡ ಏನಾದರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಸೊ ಇದೆಲ್ಲ ಜನರಲ್ ಟ್ರೆಂಡ್ಸ್ ಫಾರ್ 2026 ಅಥವಾ ಪರಾಭವ ಸಂವತ್ಸರ. ಆದರೆ ಸ್ಪೆಸಿಫಿಕ್ ಆಗಿ ನಾವು ರಾಶಿ ಫಲಗಳನ್ನು ನೋಡ್ಬೇಕಂತ ಬಂದಾಗ ಟು ಬಿಗಿನ್ ವಿತ್ ಪರಾಭವ ಸಂವತ್ಸರ ಮೇಷರಾಶಿಗೆ ಹೇಗಿರುತ್ತೆ ಮೀತಾ ಅವರೇ? ನೋಡಿ, ಮೇಷರಾಶಿಗೆ ಬೇರೆ ಗ್ರಹಗಳೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ಶನಿ ಮಾತ್ರ ಇವರಿಗೆ ವ್ಯಯಸ್ಥಾನದಲ್ಲಿ ಇರ್ತಾನೆ, 12ನೇ ಮನೇಲಿ ಇರ್ತಾನೆ. ಗುರು ಬಂದು ಈ 6ನೇ ತಿಂಗಳ ನಂತರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾನೆ. ಮತ್ತು 10ನೇ ತಿಂಗಳ ನಂತರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. ಲಾಸ್ಟ್ ಡಿಸೆಂಬರಲ್ಲಿ ರಾಹು ಕೇತುಗಳ ಬದಲಾವಣೆ ಆಗುತ್ತೆ. ಕೇತು ಬಂದು ಸಿಂಹ ರಾಶಿಯಿಂದ ಕಟಕ ರಾಶಿಗೆ, ಇವರು ಆಪೋಸಿಟ್ ಡೈರೆಕ್ಷನ್ನು. ಅದೇ ರೀತಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಈ 4 ಗ್ರಹಗಳ ಒಂದು ಇದರಿಂದ ನೋಡಬೇಕು ಅಂತಂದರೆ ಮೇಷರಾಶಿಯವ್ರಿಗೆ ಆಲ್ರೆಡಿ ಇವಾಗ ತುಂಬ ಟೈಮ್ ಕೆಟ್ಟಿದೆ. ಆಲ್ರೆಡಿ ಪಾಪ ಎರಡು ವರ್ಷದಿಂದ ಅವರು ಏನಾದರೂ ಒಂದು ತೊಂದರೆಗೆ ಒಳಪಡ್ತಿದ್ದಾರೆ. ಆದರೆ ಈ 6ನೇ ತಿಂಗಳ ನಂತರ ಶನಿ ಮತ್ತೆ ಅವರಿಗೆ ರಾಶಿಗೆ ಬರ್ತಾನೆ. ಜೂನ್ ನಂತರ 27ನಲ್ಲಿ 26 ಮುಗಿಸ್ಕೊಂಡು 27 ಅಲ್ಲಿವರೆಗೂ ಇವ್ರಿಗೆ ಏನಾದರೂ ಒಂದು ಇವ್ರ ಮನೇಲಿ ಕಳ್ಕೊಳ್ಳೋ ಅಂಥದ್ದು ಅಥವಾ ಯಾವುದಾದ್ರೂ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಮತ್ತು ಈ ಏನು ಜರ್ನಿ ಮಾಡ್ತಾರೆ ಅವರು, ಅಲ್ಲಿ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಅದು ಒಂದು ಶನಿಯ ಒಂದು ಪ್ರಭಾವದಿಂದ ಅದಾಗತ್ತೆ. ಮತ್ತು ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಈ 6ನೇ ತಿಂಗಳ ನಂತರ ಎಲ್ಲೋ ಒಂದು ಕಡೆ ಪ್ರಾಪರ್ಟಿ ತೊಗೊಳ್ಳೋದಿರುತ್ತೆ ಅಥವಾ ಮನೆ ಮಠ ಮಾಡ್ಕೊಳ್ಳೋದು, ಇವೆಲ್ಲವೂ ಆಗುತ್ತೆ. ಯಾಕಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದೇ ಇರುತ್ತೆ. ಅದು ಗ್ರಹಗಳ ಒಂದು ಚಲನೆಯಿಂದ ಹೇಳ್ಬೋದು. ಯಾರಿಗೆಲ್ಲ ಮಕ್ಕಳಾಗಿರಲ್ಲ ಅವ್ರಿಗೆ ಮಕ್ಕಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರೆಲ್ಲ ಮೇಷರಾಶಿಯಲ್ಲಿ ಇರ್ತೀರ ಅವರು ಇವಾಗ ಮಗು ಬೇಕು ಅಂತ ಅಂದ್ಕೊಳ್ಳೋಂಗಿದ್ರೆ ಖಂಡಿತ ಇದಕ್ಕೆ ಟ್ರೈ ಮಾಡ್ಬೋದು. ಇದು ಅವ್ರಿಗೆ ಒಂದು ಪ್ಲಸ್ ಪಾಯಿಂಟು. ಮತ್ತು ಅವರು ತುಂಬ ಆರಾಧಿಸ್ಬೇಕು ಈ ವರ್ಷ. ಯಾವ ದೇವ್ರನ್ನ ಆರಾಧಿಸ್ಬೇಕು? ಮೇಷರಾಶಿಯವರು ನೋಡಿ, ಸುಬ್ರಹ್ಮಣ್ಯನನ್ನು ಆರಾಧಿಸೋದು, ಇಲ್ಲ ಮನೆಯಲ್ಲಿ ಅತಿ ಹೆಚ್ಚು ದಿನ ಮೇಷರಾಶಿಯವರು ಒಂದು ವಿಭೂತಿಯನ್ನು ಹಣೆ ಮೇಲೆ ಹಚ್ಕೊಳ್ಳೋದು, ಅದು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥದ್ದು. ಅಥವಾ ಹರಿಯೋ ನೀರಲ್ಲಿ ಎಲ್ಲಾದರೂ ಹೋಗಿ ಈ ವರ್ಷದಲ್ಲಿ ಒಂದು ದಿನ ಸ್ನಾನ ಮಾಡಿ ಬರೋದು, ಅಲ್ಲೆಲ್ಲೋ ಒಂದು ಕಡೆ ನಮ್ಮ ಕರ್ಮ ಕಳೀತು ಅಂತ ಅನ್ಬೋದು. ಯಾಕಂದರೆ ಇವ್ರಿಗೆ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ವೃಷಭ ರಾಶಿ ಅಂದಾಗ ವೃಷಭ ರಾಶಿಯವರಿಗೆ ತುಂಬ ಲಕ್ ತಂದುಕೊಡುತ್ತೆ. ಈ ವರ್ಷ ತುಂಬ ಲಕ್ಕಿಯಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಗುರು ಬಂದು ಧನಸ್ಥಾನದಲ್ಲಿದ್ದಾನೆ. ಮತ್ತು ಈ 6ನೇ ತಿಂಗಳ ನಂತರ ಗುರು 3ನೇ ಮನೆಗೆ ಹೋಗ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಮಾತಿನ ಮೇಲೆ ನಿಗಾ ಇರಬೇಕು. ಏನಕ್ಕಪ್ಪ ಅಂದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದೆ. 3ನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ತುಂಬ ಅವರ ಜೊತೆ ಇರೋರು, ಸ್ನೇಹಿತರು, ಇವ್ರ ಕಡೆಯಿಂದ ತುಂಬ ಅಪಾಯ ಅಂದರೆ ಏನೋ ಒಂದು ಮಾತಾಡಿರ್ತಾರೆ, ಅದನ್ನು ತೊಗೊಂಡೋಗಿ ಎಲ್ಲೋ ಹೇಳ್ಬಿಡೋದು, ಲೀಕ್ ಆಗೋದು, ಈ ಥರ. ಅವರು ಯಾವುದೇ ಒಂದು ಸೆಕ್ಟರಲ್ಲಿದ್ರೂ ಈ ಸಣ್ಣ ವಿಷಯದಲ್ಲಿ ಸ್ವಲ್ಪ ಸಿಕ್ಕಾಕೊಳ್ತಾರೆ. ಇವಾಗ ದುಡ್ಡು ಕಾಸಿರೋದು ಒಂದು ದುಡ್ಡೆಲ್ಲ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಆರ್ಥಿಕ ಪರಿಸ್ಥಿತಿ, ಮನೆ ಮಠ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅವ್ರವ್ರ ತಕ್ಕನ ಹಾಗೆ ಅವರ ಸಂಪಾದನೆ ತಕ್ಕನಾಗಿರುತ್ತೆ. ಆದರೆ ವೈಯಕ್ತಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳು 5ನೇ ಮನೆಗೆ ಅಂದರೆ
ರಾಶಿಗೆ 5ನೇ ಮನೆಗೆ ಸಪ್ತಮ ದೃಷ್ಟಿ, ಶನಿಯ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಮಕ್ಕಳಿಂದ ಸ್ವಲ್ಪ ಏನಾದರೂ ನೋವು ಆಗುವಂಥದ್ದು, ಇಲ್ಲ ಮಕ್ಕಳ ಬಗ್ಗೆ ಏನಾದರೂ ತಿಳ್ಕೊಳ್ಳೋದು, ಇದು ಸ್ವಲ್ಪ ಅವ್ರಿಗೆ ನೋವನ್ನು ಉಂಟು ಮಾಡುತ್ತೆ. ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ಇವ್ರ ಕೈಲಾದರೆ ಕೆಲವೊಂದು ಮಕ್ಕಳಿಗೆ ಎಜುಕೇಷನ್ಗೆ ಏನಾದರೂ ದುಡ್ಡು ಕೊಡೋದು, ತುಂಬ ಇರೋರು ಅವರ ಒಂದು ಶಕ್ತಿಯ ಅನುಸಾರವಾಗಿ ಮಕ್ಕಳಿಗೆ, ಇಲ್ಲ ಒಂದು ಎಜುಕೇಷನ್ಗೆ ಎಲ್ಲೋ ಅನಾಥ ಮಕ್ಕಳಿಗೆ ಸ್ವಲ್ಪ ಫಂಡ್ ಮಾಡೋದು, ಅಥವಾ ಒಂದು ಬುಕ್ಸು, ಪೆನ್ನು, ಈ ಥರದ್ದು ಏನಾದರೂ ಕೊಡಿಸೋದು, ಅದೆಲ್ಲ ಒಂದು ಕಡೆ ಇದು ಅವರ ಮಕ್ಕಳನ್ನ ಕಾಯುತ್ತೆ. ಓಕೆ ಓಕೆ. ಮಿಥುನ ರಾಶಿ. ಮಿಥುನ ರಾಶಿ ಅಂತ ಬಂದರೆ, ಮಿಥುನ ರಾಶಿಯಲ್ಲೇ ಗುರು ಇದ್ದಾನೆ. ಮಿಥುನ ರಾಶಿಯಲ್ಲಿ ಗುರು ಇದ್ದು, ಗುರು 6ನೇ ತಿಂಗಳ ನಂತರ ಬದಲಾಗ್ತಾನೆ. ಮತ್ತು ಶನಿ ಬಂದು ಅವರಿಗೆ 10ನೇ ಮನೆಯಲ್ಲಿರ್ತಾನೆ. 10ನೇ ಮನೆಯಲ್ಲಿದ್ದಾಗ ಮಿಥುನ ರಾಶಿಯವರು ಆಲ್ರೆಡಿ ಫಾರಿನಲ್ಲಿ ಕೆಲಸ ಸಿಕ್ಕೋದು, ಫಾರಿನ್ಗೆ ಹೋಗೋದು, ಅಥವಾ ಯಾವುದಾದ್ರೂ ಒಂದು ಹೊಸ ಸಂಸ್ಥೆ ನಡೆಸ್ಕೊಂಡು ಹೋಗೋದು, ಓಪನ್ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಜೊತೆಗೆ ಗುರು ರಾಶಿಯಲ್ಲೇ ಇದ್ದಾಗ ಕೆಲವೊಂದು ಮಾತುಗಳವ್ರದ್ದು ನಡೆಯಲ್ಲ. ರಾಶಿಯಲ್ಲಿ ಗುರು ಇದ್ದಾಗ ಸ್ವಲ್ಪ ತೊಂದರೆಗಳು ಜಾಸ್ತಿ. ಇವಾಗ ಯಾಕಂದರೆ ಗುರು ಅಂದಾಗ ನಾವು ರಾಮನ್ನ ಹೇಳ್ತೀವಿ, ರಾಮನಿಗೆ ಕಷ್ಟ ತಪ್ಪಿದ್ದಲ್ಲ. ಒಂದು ಪುನರ್ವಸು ನಕ್ಷತ್ರ, ಗುರು ನಕ್ಷತ್ರ, ಅವ್ರು ಏನು ಮಾಡ್ತಾರೆ, ಏನೇ ಮಾಡಿದ್ರೂ ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಜೊತೆಗೆ ನೋಡಿ, ಅವ್ರಿಗೆ 3ನೇ ಮನೇಲಿ ಕೇತು ಇದ್ದು, ಮತ್ತು ಈ ಶನಿ ಬಂದು 10ನೇ ಮನೇಲಿರೋದ್ರಿಂದ ಎಲ್ಲ ಒಂದು ಕಡೆ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗುತ್ತೆ. ಕೆಲಸ ಸಿಕ್ಕೋದಾಗಿರ್ಬೋದು, ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯೋದು, ಇದೆಲ್ಲನೂ ಆಗ್ತಾ ಇರುತ್ತೆ. ಮತ್ತು ಹೆಲ್ತ್ ಸ್ವಲ್ಪ ಕೆಡಿಸ್ಕೊಳ್ತಾರೆ. ಅಂದರೆ ಶುಗರ್ ಇಲ್ಲದೆ ಇರೋರಿಗೆ ಶುಗರ್ ಬರೋದು, BP ಬರೋದು, ಈ ಥರ. ಅವ್ರ ಪರಿಹಾರ ಅಂತ ಬಂದಾಗ ನೋಡಿ, ಏನು ಹೇಳ್ತೀನಂದರೆ, ಇವಾಗ ನಾವು ಮಾತ್ರೆ ತೊಗೊಳ್ತೀವಿ, ನಮಗೇನೋ ಬರುತ್ತೆ. ಆದರೆ ಅದಕ್ಕೆ ಮುಂಚೆನೇ ನಾವು ಯಾರಿಗಾದ್ರೂ ಒಬ್ರಿಗೆ ಟ್ಯಾಬ್ಲೆಟು, ಈ ಡೈಲಿ ಮೆಡಿಸನ್ ತೊಗೊಳ್ತಾರೆ, ಅವ್ರಿಗೆ ಅದು ತೊಗೊಳಕ್ಕೂ ಕೆಲವ್ರಿಗೆ ಕಷ್ಟ ಇರುತ್ತೆ. ಅಂಥವ್ರನ್ನ ಫೈಂಡ್ ಮಾಡಿ, ಇರುತ್ತೆ ನಮ್ಮ ಮನೆ ಕೆಲಸಕ್ಕೆ ಬರ್ತಾರೆ, ಅಥವಾ ನಮ್ಗೆ ಗೊತ್ತಿರೋರು ಯಾರೋ ತುಂಬ ಪೂರವರು, ಅವ್ರ ಕೈಲಿ ಆಗಲ್ಲ, ಅವ್ರಿಗೆ ಯಾವುದಾದ್ರೂ 1 ಮಂತಲ್ಲಿ ನಾವು ಒಂದು ಮೆಡಿಸನ್ ತಕ್ಕೊಡೋದು, ಅವ್ರು ಕ್ಯೂರ್ ಆಗ್ತಾರೆ. ಆ ಮೆಡಿಸನ್ ತಕ್ಕೊಟ್ಟಾಗ ನಾವೆಲ್ಲೋ ಒಂದು ಕಡೆ ಏನೋ ಒಂದು ಕಳ್ಕೊಳ್ತಾ ಇದ್ದೀವಿ, ಅವ್ರು ಬ್ಲೆಸ್ ಮಾಡ್ತಾರಲ್ವ, ಅದು ನಮ್ಮನ್ನು ಕಾಯುತ್ತೆ. ಓಕೆ ಓಕೆ. ಕರ್ಕಾಟಕ ರಾಶಿ. ಕಟಕ ರಾಶಿ ಅಂತ ಅಂದಾಗ ಗುರು 12ನೇ ಮನೇಲಿದ್ದಾನೆ, ವ್ಯಯಸ್ಥಾನದಲ್ಲಿದ್ದಾನೆ. ಬಟ್ ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಕಟಕ ರಾಶಿಯವರು ಯಾವುದೇ ಎಜುಕೇಷನು, ಎಕ್ಸಾಮ್ಸ್ ಬರೆದ್ರೆ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆದರೆ ಗುರು ಆ ಒಂದು ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಆದರೆ ರಾಶಿಗೆ 6ನೇ ತಿಂಗಳ ನಂತರ ಕಟಕ ರಾಶಿಗೆ ಬರ್ತಾನೆ. ಈ ಕಟಕ ರಾಶಿಗೆ ಗುರು ಎಂಟ್ರಾದಾಗ ಎಲ್ಲೋ ಒಂದು ಕಡೆ ಕಟಕ ರಾಶಿಯವರು ತುಂಬ ವಿಲವಿಲ ಒದ್ದಾಡಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಕೇತುನೂ ಬದಲಾವಣೆ ಆಗ್ತಾನೆ. ಈ ವರ್ಷದ ಒಂದು ಕೊನೆಗೆ ಕೇತು ಕೂಡ ಬದಲಾವಣೆ ಆಗುತ್ತೆ. ಕೇತು ಕೂಡ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಬರ್ತಾನೆ. ಗುರು ಮತ್ತು ಕೇತು ಒಟ್ಟಿಗೆ ಇರ್ತಾರೆ. ಒಂದು 10ನೇ ತಿಂಗಳಲ್ಲಿ ಗುರು ಮತ್ತೆ ಬದಲಾವಣೆ ಆಗ್ತಾನೆ. ಆದ್ರೂ ಅವರ ಒಂದು ಏಳಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಶನಿ ಬಂದು 9ನೇ ಮನೆ, ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಶನಿ ಬಂದು ಭಾಗ್ಯಸ್ಥಾನದಲ್ಲಿದ್ದು 5ನೇ ದೃಷ್ಟಿ ಅಂತಂದರೆ, ಈ ಶನಿ ಬಂದು ಅಲ್ಲಿಂದ 5ನೇ ದೃಷ್ಟಿ ಅಂದಾಗ ಎಲ್ಲೋ ಒಂದು ಕಡೆ ಕಟಕ ರಾಶಿಯವ್ರಿಗೆ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಪ್ರೋಗ್ರೆಸ್ ಇರಲ್ಲ. ಅಲ್ಲಲ್ಲಿಗೆ ಇನ್ನೇನು ಬರ್ತಾ ಇದೆ ಅಂತ ಪಾಪ ಇರೋದನ್ನೆಲ್ಲ ಎಫರ್ಟ್ ಹಾಕಿರ್ತಾರ, ಅದಲ್ಲೇ ಕಟ್ಟಾಗಿರುತ್ತೆ. ಈ ಥರ ಇನ್ಸಿಡೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಕೆಲಸ ಕಳ್ಕೊಳ್ಳುವಂಥ ಚಾನ್ಸಸ್ಸು ಹೆಚ್ಚು ಕಟಕ ರಾಶಿಯವ್ರಿಗಿರುತ್ತೆ. ಹಾಗಾಗಿ ಕಟಕ ರಾಶಿಯವರು ಏನು ಮಾಡಬೇಕಂತಂದರೆ, ತುಂಬ ಮಕ್ಕಳಿಗೆ ಹಾಲು ಕೊಡೋದು, ಹಾಲನ್ನು ದಾನ ಕೊಡೋದು, ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಇವರ ಶಕ್ತಿ ಅನುಸಾರ. ಏನೂ ಇಲ್ವಾ, ತುಂಬ ಬಡವರು ಬಗ್ಗೆ ಒಂದು ಅರ್ಧ ಲೀಟ್ರ್ ಒಂದು ಪ್ಯಾಕೆಟ್ ಹಾಲು ತೊಗೊಂಡಾಗ, ಅದು ಹೆಂಗೂ ಒಂದು ಅರ್ಧ ಲೀಟ್ರ್ ಹಾಲು ನಮಗೋಸ್ಕರ ನಾವು ತೊಗೊಳ್ತೀವಿ. ಒಂದು ದಿನ ನಮಗೆ ಬೇಡ ಅಂತ ಅವರು ಕೊಟ್ಬಿಟ್ರೆ ಅದು ಎಷ್ಟೋ ಒಳ್ಳೆಯದಾಗತ್ತೆ. ಅದು ಅವರ ಬ್ಲೆಸ್ಸಿಂಗ್ಸು. ಯಾರೋ ಇವತ್ತು ಕೊಟ್ರಪ್ಪ ಪುಣ್ಯಾತ್ಮರು ಅಂತ ಹೇಳ್ತಾರಲ್ವ, ಅದು ನಮ್ಮನ್ನು ಕಾಯುತ್ತೆ. ಓಕೆ. ಸಿಂಹರಾಶಿ. ಸಿಂಹರಾಶಿ ಅಂತ ಅಂದಾಗ ಸಿಂಹರಾಶಿ ಬಗ್ಗೆ ಹೇಳೋಕ್ಕೆ ಭಯ ಆಗುತ್ತೆ. ಸೊ ಈ ಸಿಂಹರಾಶಿಯವರೆಲ್ಲ ಸುಮಾರು ಸಲ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇರ್ತೀನಿ, ಸಿಂಹ ಅಂದರೆ ಭಯ ಆಗಲ್ಲ, ಸಿಂಹರಾಶಿ ಅಂದರೆ ಭಯ ಪಡ್ಕೊಳ್ಳೋವಂಥ ದಿನ ಬಂದಿದೆ. ನಿಜ. ಯಾಕೆ ಅಂದರೆ ನೋಡಿ, ಸಿಂಹರಾಶಿ ಅಧಿಪತಿನೇ ಸೂರ್ಯ, ನೀವು ಕಿಂಗ್ ಅಂತ ಹೇಳಿದ್ರಿ, ಆದರೆ ಈ ವರ್ಷ ಕಿಂಗ್ ಇಲ್ಲ. ಜೊತೆಗೆ ಸಿಂಹರಾಶಿಗೆ ನೋಡಿ ಅಷ್ಟಮ ಶನಿ, ಸೂರ್ಯನ ಒಂದು ಮನೆ ಆಗಿರೋದ್ರಿಂದ ಶನಿ ಅಷ್ಟಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಖಂಡಿತ ಸಿಂಹರಾಶಿಯವರಿಗೆ ತುಂಬಾ ತೊಂದರೆ ಅಂತ ಹೇಳ್ಬೋದು. ಆಲ್ರೆಡಿ ಶುರು ಆಗಿದೆ. ಮತ್ತು ಕೇತು ಕೂಡ ರಾಶಿಯಲ್ಲೇ ಇದ್ದಾನೆ. ಕೇತು ಕೂಡ ರಾಶಿಯಲ್ಲೇ ಇದ್ದಾಗ ಹೆಲ್ತ್ ಅಪ್ಸೆಟ್ಟು ಬಹಳ ಆಗುತ್ತೆ. ಏನಾದರೂ ಒಂದು ಆಪ್ರೇಷನ್ ಆಗೋದು, ಸಿಸರಿನ್ ಆಗೋದು, ಮತ್ತು ಔಮರ್ಯಾದಿ ಆಗೋದು. 8ನೇ ಮನೆ ಅಂದರೆ ಗುಟ್ಟು ರಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಪರಿಹಾರ ಅಂತ ಅಂದರೆ ಅವರು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು,
ಸಾಯಂಕಾಲ ಹೊತ್ತು ಶನಿದೇವ್ರಿಗೆ ನಮಸ್ಕಾರ ಮಾಡೋದು. ಯಾಕಂದರೆ ಶನಿ ಅಷ್ಟಮದಲ್ಲಿದ್ದು ಸೂರ್ಯನ ಒಂದು ಮನೆ ಆಗಿರೋದ್ರಿಂದ ಪ್ರತಿ ಸಂಡೇ ಭಾನುವಾರ ಅವರು ಒಂದಿಡೀ ಗೋಧಿಯನ್ನು ಪಕ್ಷಿಗಳಿಗೆ ಹಾಕೋದು ಅಥವಾ ಒಂದಷ್ಟು ಚಪಾತಿಯನ್ನು ಮಾಡಿಕೊಂಡು ಡೊನೇಟ್ ಮಾಡೋದು. ಇದನ್ನು ಮಾಡಿದಾಗು ಸಂಡೇ ಈ ಒಂದು ದಿನ ಕೊಟ್ಟರೆ ಆಯಿತು, ಅದು ಎಲ್ಲೋ ಒಂದು ಕಡೆ ಅವ್ರನ್ನ ಸೇಫ್ ಮಾಡುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿ ಅಂದಾಗ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಟೈಮು. ಆದರೆ ಶನಿಯ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಈ ಕೆಲವೊಂದು ಸಣ್ಣ ಸಣ್ಣ ಇನ್ಸಿಡೆಂಟು ಮನೇಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅಥವಾ ಅವರೇನು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರ್ತಾರೆ ಅವರ ಜೊತೆ ಆಗಿರ್ಬೋದು, ಮತ್ತು ಯಾರು ತುಂಬ ಇಷ್ಟಪಟ್ಟು ತುಂಬ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಅವರೆಲ್ಲರಿಗೂ ಸ್ವಲ್ಪ ತೊಂದರೆ ಕೊಡುವಂಥ ಒಂದು ವರ್ಷ ಆಗಿರುತ್ತೆ. ಇಷ್ಟು ವರ್ಷ ಇಲ್ದಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಬರೋದು ಕನ್ಯಾ ರಾಶಿಯವ್ರಿಗೆ. ಮತ್ತು ಒಬ್ರ ಮೇಲೆ ಒಬ್ರಿಗೆ ಅನುಮಾನ ಸ್ಟಾರ್ಟ್ ಆಗುವಂಥದ್ದು, ಅದು ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅಥವಾ ಮನೇಲಿ ಯಾವುದೇ ರಿಲೇಷನ್ಶಿಪ್ ಇರೋವಂಥವ್ರಾಗಿರ್ಬೋದು. ಇವಾಗ ಅತ್ತೆ ಮಾವ ಅಕ್ಕ ತಂಗಿ ತುಂಬ ಬಾಂಡಿಂಗ್ ಇರ್ತಾರೆ, ಆದರೆ ಎಲ್ಲೋ ಅವ್ರವ್ರಿಗೆ ವೈಮನಸ್ಸು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಹೆಲ್ತ್ ಅಪ್ಸೆಟ್, ಶನಿಯ ನೇರ ದೃಷ್ಟಿ ಸಪ್ತಮ ಬೀಳೋದ್ರಿಂದ, ಮತ್ತು 12ನೇ ಮನೇಲಿ ಕೇತು, ರಾಶಿಗೆ 12ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು, ಗಂಟ್ಲಿಗೆ ಸಂಬಂಧಪಟ್ಟಂತಹ ವ್ಯಾಧಿ ಜಾಸ್ತಿ ಆಗೋದು. ಮತ್ತು ಗುರು ಕೂಡ 10ನೇ ತಿಂಗಳ ನಂತರ ವ್ಯಯಸ್ಥಾನಕ್ಕೆ ಅಂದರೆ 12ನೇ ಮನೆಗೆ ಬರ್ತಾನೆ, ಸಿಂಹರಾಶಿಗೆ ಬರ್ತಾನೆ. ಆವಾಗ ಸ್ವಲ್ಪ ಅವರೂ ತುಂಬ ತೊಂದರೆಗೊಳಪಡಬೇಕಾಗತ್ತೆ. ಅದಕ್ಕೆ ಪರಿಹಾರ ಅಂತ ಅಂದರೆ ಕನ್ಯಾ ರಾಶಿಯವರು ಓವರಾಲು ಕನ್ಯಾ ರಾಶಿಯವರು ಈ ಮಂಗಳಮುಖಿಯರು ಇರ್ತಾರಲ್ವ, ಅವರಿಗೆ ಏನಾದರೂ ದಾನ ಕೊಟ್ಟರೆ ಒಳ್ಳೆಯದಾಗತ್ತೆ. ಅದು ಬುಧವಾರ ಕೊಟ್ಟರೆ ತುಂಬ ಒಳ್ಳೆಯದಾಗತ್ತೆ. ತುಲಾರಾಶಿ. ತುಲಾರಾಶಿಯವ್ರಿಗೆ ಎಲ್ಲರಿಗೂ ಟೈಮ್ ಚೆನ್ನಾಗಿಲ್ಲ ಅಂದರೆ ಎಲ್ಲರೂ ಪಾಪ ಬೇಜಾರು ಮಾಡ್ಕೊಳ್ತಾರೆ. ಆದರೆ ವಿಧಿ ಇಲ್ಲ, ಹೇಳಲೇಬೇಕು. ಯಾಕಂದರೆ ಅದಕ್ಕೆ ಅಂತ ಅವ್ರು ಏನಾದರೂ ಪರಿಹಾರ ಸಣ್ಣ ಸಣ್ಣ ಪರಿಹಾರ ಮಾಡ್ಕೊಳ್ಳೇಬೇಕಾಗತ್ತೆ. ತುಲಾರಾಶಿಗೂ ಅಷ್ಟೇ, ಯಾಕಂದರೆ ಶನಿಯ ದೃಷ್ಟಿ ವ್ಯಯಸ್ಥಾನಕ್ಕೆ ಅಂದರೆ 12ನೇ ಮನೆಗೆ ಶನಿ ದೃಷ್ಟಿ ಬಿದ್ದು ಅಲ್ಲಿ ಕೇತು ಕೂಡ ಸಪೋರ್ಟ್ ಮಾಡಲ್ಲ. ರಾಹು ಕೂಡ ಇವರಿಗೆ ತುಲಾರಾಶಿಯವರಿಗೆ 5 ಮತ್ತು 6ನೇ ಮನೇಲಿರ್ತಾನೆ. ಕೋರ್ಟು ಕೇಸು ಮತ್ತು ಕಂಪ್ಲೇಂಟ್ಸ್ ಮೇಯ್ನು, ಅಂದರೆ ಕಾನೂನಿನಿಂದ ಬಹಳ ತೊಂದರೆನ ಅನುಭವಿಸ್ಬೇಕಾಗತ್ತೆ. ಮತ್ತು ಅವರು ಏನೇ ನೇಮು ಫೇಮು ಏನೇ ಇರಲಿ ಅವರು ಹೊರಗಡೆ ಬರೋಕ್ಕೆ ಭಾರಿ ಕಷ್ಟಪಡಬೇಕು. ಜೊತೆಗೆ ತುಲಾರಾಶಿಯವ್ರ ಮನೇಲಿ ಮಕ್ಕಳಿಂದ ಭಾಳಷ್ಟು ತೊಂದರೆ, ಅವ್ರಿಗೆ ಮಕ್ಕಳಿಂದ ತೊಂದರೆ ಆಗೋದು, ದೊಡ್ಡವ್ರ ಮುಂದೆ ತಲೆ ತೆಗ್ಸೋದು, ಅವಮರ್ಯಾದೆ ಆಗೋದು, ಇದೆಲ್ಲವೂ ನಡೀತಾ ಇರುತ್ತೆ ತುಲಾರಾಶಿಯವ್ರಿಗೆ. ಇದರಿಂದ ಇವರು ಹೊರಗಡೆ ಬರಬೇಕು ಅಂದರೆ ತುಲಾರಾಶಿಯವರು ನೋಡಿ, ಇವಾಗ ನಾವೇನು ಸ್ಟೇಷನ್ ಅಂತ ಹೇಳಿದೆ ನಾನು, ಅದಕ್ಕೆ ಸ್ಟೇಷನ್ಗೆ ಸ್ವಲ್ಪ ಭಯ ಪಟ್ಕೊಂಡಿರ್ತೀವಿ. ಯಾಕಂದರೆ 6ನೇ ಮನೆಯಲ್ಲಿ ಶನಿ ಇರ್ತಾನೆ. ಆವಾಗ ಏನಾಗುತ್ತೆ, ಕೋರ್ಟು ಕೇಸು ಸ್ಟೇಷನ್ನು ಅಂತ ಈ ರೀತಿ ಎಲ್ಲ ಒಂದು ಕಡೆ ಹೋಗಿ ಸ್ಟೇಷನ್ ಸುತ್ತಮುತ್ತ ಅವ್ರಿಗೇನಾದರೂ ಡೊನೇಟ್ ಮಾಡೋದು, ಊಟ ಕೊಡೋದು, ಇಲ್ಲ ಸ್ಟೇಷನ್ಗೆ ಒಂದು ಸತಿ ತುಂಬ ಚೆನ್ನಾಗಿರೋರು ಯಾರಾದರೂ ಗೊತ್ತಿದ್ರೆ ಅಲ್ಲೊಂದು ದಿನ ಊಟ ಕಳಿಸೋದು, ತಾವೇ ಹೋಗೋದು ಅಲ್ಲಿ ಊಟ ಕೊಟ್ಟು ಬರೋದು. ಒಂದು ಸತಿ ಹೋಗಿ ಬಂದಂಗೆ ಇರುತ್ತಲ್ವ, ಅದೆಲ್ಲೋ ಒಂದು ಕಡೆ ನಮ್ಮ ಕರ್ಮ ಕಳೆಯುತ್ತೆ. ಮತ್ತು ತುಂಬ ಪೂರಿ ಇರ್ತಾರೆ ನೋಡಿ, ಅವ್ರಿಗೆಲ್ಲೋ ಒಂದು ಕಡೆ ಚಪ್ಪಲಿ ಕೊಡಿಸೋದು, ಕಾಲಿಗೆ ಚಪ್ಪಲಿ ಕೊಡಿಸೋವಂಥದ್ದು. ತುಂಬ ಪೂರಿ ಇರ್ತಾರೆ, ಅವರಿಗೆ ಚಪ್ಪಲಿ ಕೊಡಿಸಿದಾಗ ಆ ಚಪ್ಪಲಿ ಅವ್ರು ಹಾಕೊಂಡು ಸವಿತಾರೆ ನೋಡಿ, ಅಲ್ಲೂ ಕೂಡ ನಮ್ಮ ಕರ್ಮ ಕಳೆಯುತ್ತೆ. ವೃಶ್ಚಿಕ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಓಕೆ, ತುಂಬ ಟೈಮ್ ಅಂದರೆ ಯೋಗದಲ್ಲಿ ಯೋಗ ಅಂತ ಹೇಳ್ಬೋದು. ಈ ವರ್ಷ ವೃಶ್ಚಿಕ ರಾಶಿಯವರು ವೆಹಿಕಲ್ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅದರಲ್ಲಿ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ನೋಡ್ತಿರ್ತಾರೆ. ಆದರೆ ಒಂದೇ ಒಂದು ಏನಪ್ಪ ಅಂದರೆ ಕುಟುಂಬದಲ್ಲಿ ಸ್ವಲ್ಪ ಅಣ್ಣ ತಮ್ಮದಿರ ಮಧ್ಯೆ, ಅಕ್ಕ ತಂಗಿರ ಮಧ್ಯೆ ವೈಮನಸ್ಸು ಜಾಸ್ತಿ ಇರುತ್ತೆ. ಆ ಕುಟುಂಬದ ಒಂದು ಸಮಸ್ಯೆ ಆಯಿತಾ, ಆ ಕುಟುಂಬದ ಒಂದು ಸಮಸ್ಯೆಗೆ ಅವ್ರು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಕುಟುಂಬದವ್ರನ್ನೇ ಕರೆದ್ಬಿಟ್ಟು ಅವ್ರಿಗೇನಾದರೂ ಸ್ವೀಟ್ ಕೊಟ್ಬಿಡೋದು, ಅವ್ರಿಗೇನಾದರೂ ಬಟ್ಟೆ ಕೊಡಿಸ್ಬಿಡೋದು, ಖುಷಿ ಆಗ್ತಾರೆ. ಇಲ್ಲ ದೊಡ್ಡವರು ತಂದೆ ಮಕ್ಕಳು ಜಗಳ ಆಗಿರುತ್ತೆ, ಅವ್ರಿಗೇನಾದರೂ ಒಂದು ಗಿಫ್ಟ್ ಕೊಟ್ಬಿಡೋದು. ಈ ರೀತಿ ಮಾಡಿದಾಗ ಖಂಡಿತ ಇವ್ರಿಗೆ ಒಳ್ಳೆಯದಾಗುತ್ತೆ. ಬಟ್ ಟೈಮ್ ತುಂಬ ಸೂಪರ್. ಲವ್ಲಿ. ಧನುರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ, ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ, ಯಾಕಂದರೆ 4ನೇ ಮನೇಲಿ ಶನಿ ಇರ್ತಾರೆ, ಮತ್ತು ಗುರು ಬಂದು ಇವಾಗ ಸಪ್ತಮದಲ್ಲಿದ್ದಾರೆ. ಸಪ್ತಮದಿಂದ ಮತ್ತೆ ಅಷ್ಟಮಕ್ಕೆ ಬರ್ತಾರೆ, 8ನೇ ಮನೆಗೆ ಬರ್ತಾರೆ. ಮತ್ತು ಕೇತು 8ನೇ ಮನೆಗೆ ಹೋಗ್ತಾರೆ. ಈ ಕೇತು 8ನೇ ಮನೆಗೆ ಹೋದಾಗ ಅವ್ರಿಗೂ ಅಷ್ಟೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಜಾಸ್ತಿ ಆಗೋದು, ಮತ್ತು ಈ ಮನೇಲಿ ತಾಯಿ ಚಿಕ್ಕಮ್ಮ ಇಂಥವರು ಅಥವಾ ಕುಟುಂಬದ ಹೆಂಗಸರು ಯಾರಿರ್ತಾರೆ ಅವರಿಂದ ಏನಾದರೂ ತೊಂದರೆಗೆ ಸುಮ್ಮನೆ ಕೇಸ್ ಹಾಕೋದು, ಇಲ್ಲ ಮನೆಗೆ ಬಂದು ಜಗಳ ಮಾಡೋದು,
ಇಲ್ಲ ಅಕ್ಕಪಕ್ಕ ಇರ್ತಾರೆ, ಮನೇಲೇ ಇದ್ದರೂ ಕೂಡ ನೀನು ನಾನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಏನಾದರೂ ಒಂದು ಅಂದರೆ ಮನಸ್ಥಿತಿನ ಕೆಡಿಸ್ಕೊಳ್ಳೋ ಅಂಥ ಚಾನ್ಸಸ್ ಹೆಚ್ಚಿರುತ್ತೆ. ಧನು ರಾಶಿಯವರು ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ರಿಯಲ್ ಎಸ್ಟೇಟು ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತಾರೆ, ಇಂಥವರೆಲ್ಲ ಸ್ವಲ್ಪ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಹೆಚ್ಚಿರುತ್ತೆ ಧನು ರಾಶಿಯವರು. ಮನೆಯವ್ರನ್ನ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಎಲ್ಲರನ್ನೂ ಧನು ರಾಶಿಯವರು ಎಲ್ಲನ ಒಂದು ತೀರ್ಥ ಯಾತ್ರೆಗೆ ಅಥವಾ ಮನೆಯವ್ರನ್ನ ಕುಟುಂಬದವ್ರ ಜೊತೆ ಅತಿ ಹೆಚ್ಚು ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಇವರಿಗೆ. ಓಕೆ. ಮಕರ ರಾಶಿ. ಮಕರ ರಾಶಿಯವ್ರಿಗೂ ಟೈಮ್ ಕೆಟ್ಟಿತ್ತು. ಯಾಕಂದರೆ ದೊಡ್ಡ ದೊಡ್ಡ ಉದಾಹರಣೆಗಳಿದ್ದಾವೆ. ಮಕರ ರಾಶಿಯವರೆಲ್ಲರೂ ಸ್ವಲ್ಪ ಟೈಮ್ ಕೆಟ್ಟಿರೋದ್ರಿಂದ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮಕರ ರಾಶಿಯವರು. ಆದರೂ ಕೂಡ ಮಕರ ರಾಶಿಗೆ ರಾಶಿಯಾಧಿಪತಿ ಶನಿ ರಾಶಿಯವನು ಎರಡನೇವನಾಗಿ 3ನೇ ಮನೆಯಲ್ಲಿದ್ದಾನೆ. ಜೊತೆಗೆ ಗುರು ಕೂಡ ಇವಾಗ ಮಕರ ರಾಶಿಗೆ 6ನೇ ಮನೇಲಿದ್ದು ಎಲ್ಲೋ ಒಂದು ಕಡೆ 7 ಸಪ್ತಮಕ್ಕೆ ಬರ್ತಾನೆ ಮತ್ತು ಅಷ್ಟಮಕ್ಕೆ ಬರ್ತಾನೆ. ಪರವಾಗಿಲ್ಲ, ಮಕರ ರಾಶಿಯವರು ಸ್ವಲ್ಪ ಚೆನ್ನಾಗಿ ಆಗ್ತಾರೆ, ಮುಂದಕ್ಕೆ ಚೆನ್ನಾಗಿ ಆಗ್ತಾರೆ. ಬಟ್ ಈ ಒಂದು 45 ಡೇಸು 90 ಡೇಸು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಸೂರ್ಯ ಸಂಚರಿಸ್ಬೇಕಾದ್ರೆ ಮಕರ ರಾಶಿಯವರಿಗೆ ಏಳಿಗೆ ಇರೋದಿಲ್ಲ. ಅದಾದ ನಂತರ ಈ 3ನೇ ತಿಂಗಳು 4ನೇ ತಿಂಗಳ ನಂತರ ಮಕರ ರಾಶಿಯವರು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಮಕರ ರಾಶಿಯವರು ಬಹಳ ಬೇಗ ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಡೆ ಬರ್ತಾರೆ ಈ ವರ್ಷ. ಹೌದು. ಕುಂಭರಾಶಿ ಈ ವರ್ಷಕ್ಕೆ ಕುಂಭರಾಶಿನೇ ಸೂಪರ್ ಡೂಪರು. ಹೌದಾ? ಯಾಕೆಂದರೆ ರಾಶಿಯಲ್ಲಿ ರಾಹು ಇದ್ದಾನೆ, ಮತ್ತು ರಾಶಿಯಾಧಿಪತಿ ಶನಿ ಧನಸ್ಥಾನದಲ್ಲಿದ್ದಾನೆ, ಮತ್ತು ಗುರು ಬದಲಾವಣೆ ಆಗ್ತಾ ಇರುತ್ತೆ ಬಿಡಿ. ಗುರು ಯಾಕಂದರೆ ಇವಾಗ ತುಂಬ ಚೆನ್ನಾಗಿದ್ದಾನೆ, ಇವಾಗ ಪಂಚಮದಲ್ಲಿದ್ದಾನೆ. ಕುಂಭರಾಶಿಯವರು ಮನೆ ಮಠ ಆಲ್ರೆಡಿ ಎಲ್ಲರೂ ತೊಗೊಂಡಿರ್ತಾರೆ. ತುಂಬ ನೇಮು ಫೇಮು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವರ ಏನೇ ಬಿಸ್ನೆಸ್ ಆಗಿದ್ರು ಡೆವಲಪ್ಮೆಂಟು ತುಂಬ ಚೆನ್ನಾಗಾಗತ್ತೆ. ಅದರಲ್ಲಿ ಈ ವರ್ಷದಲ್ಲಿ ಈ 1 ತಿಂಗಳೇ ಕೆಟ್ಟಿದ್ದು ಕುಂಭರಾಶಿಯವರಿಗೆ, ಲಾಸ್ಟ್ ಮಂತು. ಬಟ್ ಇಲ್ಲಿಂದ ಆಚೆ ಕುಂಭರಾಶಿಯವರು ತುಂಬ ಏನಂದರೆ ಅವ್ರ ಮನೇಲಿ ಇವಾಗ ಕುಂಭ ಅಂದರೆ ಬಿಂದಿಗೆ ಅಂತ ಹೇಳ್ತೀವಿ, ಬಿಂದಿಗೆ ತುಂಬ ನೀರಿರಲಿ, ಗೋಲ್ಡನ್ನೇ ತುಂಬಿಸಿಡ್ಬೋದು, ಗೋಲ್ಡೇ ತುಂಬಿಸಿಡ್ಬೋದು. ಆ ಒಂದು ಯೋಗ ಕುಂಭರಾಶಿಯವರಿಗಿದೆ ಈ ವರ್ಷ. ಓಕೆ. ಮೀನರಾಶಿ ಅಂತ ಬಂದಾಗ ಪಾಪ ಮೀನರಾಶಿಯಲ್ಲೇ ಶನಿ ಇರೋದ್ರಿಂದ, ಮತ್ತು ಹಿಂದೆ 12ನೇ ಮನೆ ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಫಸ್ಟ್ಗೆ ಮೀನರಾಶಿಯವರಿಗೆ ಹೆಲ್ತ್ ಕೈ ಕೊಡುತ್ತೆ. ಜೊತೆಗೆ ಡಿಪ್ರೆಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಮತ್ತು ಯಾವುದೇ ಒಂದು ವ್ಯವಹಾರ ಮಾಡಿದ್ರೂ ಅರ್ಧಂಬರ್ಧಕ್ಕೆ ನಿಂತೋಗುತ್ತೆ ಅವ್ರಿಗೆ, ಅದು ಫುಲ್ಫಿಲ್ ಆಗೋದಿಲ್ಲ. ತುಂಬ ಎಫರ್ಟ್ ಹಾಕಿ ಮಾಡಿದ್ರೆ ಮುಕ್ಕಾಲ್ವರೆಗೂ ಬರ್ಬೋದು ಅಷ್ಟೇ. ಈ ಮೀನರಾಶಿಯವರು ಈ ಶನಿ ಬದಲಾವಣೆ ಆಗೋವರೆಗೂ ಇದನ್ನು ಅನುಭವಿಸ್ಲೇಬೇಕು ಪಾಪ. ಅದಕ್ಕೆ ತುಂಬ ತೀರಾ ಕೆಳಕ್ಕೆ ಬರ್ತಾರೆ ಅಂತ ಹೇಳಲ್ಲ, ಮುಕ್ಕಾಲು ಅರ್ಧ ಅಷ್ಟೇ. ಅದನ್ನು ತುಂಬ ಲೇಟ್. ಇವತ್ತಾಗಬೇಕಾಗಿರೋ ಕೆಲಸ ಇನ್ನೊಂದು ತಿಂಗಳಾದರೂ ಆಗ್ಬೋದು, 1 ತಿಂಗಳವರೆಗೂ ಎಷ್ಟು ಎಫರ್ಟ್ ಹಾಕ್ಬೇಕು ಇವರು, ಅವಾಗೆಲ್ಲ ಒಂದು ಕಡೆ ಒಂದು 50% ರಿಸಲ್ಟ್ ಬರುತ್ತೆ. ಈ ರೀತಿ ಮೀನರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಮೀನರಾಶಿಯವರು ಅತಿ ಹೆಚ್ಚು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ಸ್ವಲ್ಪ ಲೇಸಿ ಆಗ್ತಾರೆ, ಶನಿ ಇರೋದ್ರಿಂದ ಸ್ವಲ್ಪ ಲೇಸಿ ಆಗ್ತಾರೆ. ಆ ಲೇಸಿತನವನ್ನು ಬಿಡಬೇಕು. ಏನಕ್ಕೆ ಲೇಸಿ ಆಗ್ತಾರೆ ಅಂದರೆ ಕಾಯ್ದು ಲೇಸಿ ಆಗ್ಬಿಡ್ತಾರೆ. ಎಲ್ಲಿ ಮೀನುಗಳು ಸಾಕಿರ್ತಾರೆ ಅಲ್ಲೋಗಿ ಫುಡ್ಡನ್ನು ಡೊನೇಟ್ ಮಾಡೋದು, ಊಟ ಹಾಕೋದು, ಪ್ರಾಣಿಗಳಿಗೂ ಊಟ ಹಾಕೋದು, ಮೊಸಳೆಗಳಿಗೆ ಊಟ ಹಾಕೋದು. ತುಂಬ ಇರೋರು ಇವಾಗ ಝೂಗಳಲ್ಲಿ ಇರುತ್ತಲ್ಲ, 1 ದಿನಕ್ಕೆ 2 ದಿನಕ್ಕೆ ಅದಕ್ಕೇನು ಬೇಕು ಅದನ್ನು ತೊಗೊಂಡು ಕೊಡೋದು. ಮೀನಿಗೂ ಅಷ್ಟೇ, ಎಲ್ಲಿ ಕಂಡಾಗ ಇಲ್ಲ ಕಲ್ಯಾಣಿಗಳಲ್ಲಿ ಎಲ್ಲಿ ನೋಡ್ತಾರೆ ಅಲ್ಲಿ ಒಂದು ಫುಡ್ಡನ್ನು ಹಾಕಿದಾಗ ಖಂಡಿತ ಮೀನರಾಶಿಯವರಿಗೆ ಒಳ್ಳೆಯದಾಗತ್ತೆ. ಓಕೆ. ಮೀತಾ ಅವರೇ, ಅಷ್ಟೂ ರಾಶಿಗಳಿಗೆ 2026 ಪರಾಭವ ಸಂವತ್ಸರ ಹೇಗಿರುತ್ತೆ, ವಿಶ್ಲೇಷಣೆ ಹೇಗಿತ್ತು ಏನಂತ ಹೇಳಲಿ ನಾನು. ಯಾಕಂದರೆ ಈ ಬಾರಿ ಅಂತೂ ಕೆಲ ರಾಶಿಗಳಿಗೆ ಮಾತ್ರನೇ ಸಮಯ ಚೆನ್ನಾಗಿರೋದು. ಇನ್ನು ಸಾಕಷ್ಟು ಜನರಿಗೆ ತುಂಬ ಟಫ್ ಇದೆ. ಬಟ್ ಒಂದೇನು ಖುಷಿಯಾಗಿದ್ದು ಅಂದರೆ ಆ ಕೊನೆಯಲ್ಲಿ ನೀವು ಸೂಚಿಸಿದಂತಹ ಪರಿಹಾರಗಳು ಆರ್ ಡೂಯಬಲ್, ತುಂಬ ಸುಲಭವಾಗಿ ನಾವು ಮಾಡಬಹುದಾಗಿರುವಂಥದ್ದು. ಸೊ ಪ್ರಾರಂಭದಲ್ಲೇ ಹೇಳಿದ ಹಾಗೆ ಮತ್ತು ಪ್ರೆಡಿಕ್ಷನ್ಸ್ ಕೂಡ ಇರೋ ಹಾಗೆ ಪರಾಭವ ಸಂವತ್ಸರ ಚಾಲೆಂಜಿಂಗ್, ಬಟ್ ಅದನ್ನ ಲೆಸ್ ಚಾಲೆಂಜಿಂಗ್ ಹೇಗೆ ಮಾಡ್ಕೋಬಹುದು ನೀವು ಹೇಳಿದ್ರಿ. ಥ್ಯಾಂಕ್ ಯು. ಆ್ಯಂಡ್ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರಿ ಅಬೌಟ್ ಕ್ರಿಸ್ಟಲ್ಸ್, ರಾ ಸ್ಟೋನ್ಸ್, ನೇಮ್, ವೆಹಿಕಲ್ ನಂಬರ್ಸ್, ಮೊಬೈಲ್ ನಂಬರ್ಸ್, ಸಾಕಷ್ಟು ವಿಷಯಗಳು ತಿಳ್ಕೊಂಡ್ವಿ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಮೀತಾ ಅವರೇ. ಥ್ಯಾಂಕ್ ಯು. ಇಷ್ಟೊತ್ತು ನೋಡಿ ನೀವು ನನ್ನ ಜೊತೆ ಇದ್ದು
ನನ್ನ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಮತ್ತು ನನಗೊಂದು ಒಳ್ಳೆ ನೇಮ್ ಕೊಟ್ಟಿದ್ದೀರಾ, ಕ್ರಿಸ್ಟಲ್ ಕ್ವೀನ್. ಸೊ ಈ ನೇಮ್ ಕೊಟ್ಟಿರೋದಕ್ಕೂ ಬಹಳಷ್ಟು ಖುಷಿ ಆಯಿತು. ಅದರಲ್ಲೂ ಮೊದಲನೇ ಸತಿ ನಿಮ್ಮ ಒಂದು ಭೇಟಿ ಮಾಡಿದ್ದು, ನಿಮ್ಮ ಜೊತೆ ಮಾತಾಡಿದ್ದು, ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಇದನ್ನು ಹಂಚ್ಕೊಳ್ಳೋದಕ್ಕೆ ಎಲ್ರಿಗೂ, ನನ್ನ ವೀಕ್ಷಕರಿಗೆ ಎಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಇದು ನನ್ನ ಒಂದು ಖುಷಿಯ ಒಂದು ಸಮಯ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ, ಏನೇ ಸಮಸ್ಯೆ ಇದ್ದರೂ ನನ್ನ ಬಂದು ಭೇಟಿ ಮಾಡ್ಬೋದು. ನನ್ನ ಭೇಟಿ ಮಾಡಿ ಅವರ ಒಂದು ಸಮಸ್ಯೆ, ಇವಾಗ ಡೇಟ್ ಆಫ್ ಬರ್ತ್ ಇಲ್ಲ, ಜಾತಕ ಇಲ್ಲ, ಬಟ್ ಅವ್ರ ಸಮಸ್ಯೆ ಹೇಳಿದ್ರು ಸಾಕು. ಕೆಲವೊಂದು ಸಣ್ಣ ಸಣ್ಣ ಒಂದು ಪರಿಹಾರ ರೆಮಿಡೀಸಿಂದ ಕೂಡ ಅವ್ರನ್ನ ಅದರಿಂದ ಹೊರಗಡೆ ತರ್ಬೋದು. ಅವರ ಒಂದು ಕಷ್ಟದಿಂದ, ಅವರ ಸಮಸ್ಯೆಯಿಂದ ಹೊರಗಡೆ ತರುವಂಥ ಸಣ್ಣ ಸಣ್ಣ ರೆಮಿಡೀಸ್ನ ನಾವು ಕೊಡ್ತಾ ಹೋಗ್ತೀವಿ. ಅದನ್ನು ಮಾಡಿಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ತುಂಬ, ಇವಾಗ ಏನು ನಡೆದಾಡ್ತಿರೋನು ಸೈಕಲ್ ಹತ್ಬೋದು, ಸೈಕಲಲ್ಲಿ ಹೋಗೋನು ಬೈಕ್ ಹತ್ಬೋದು, ಬೈಕಲ್ಲಿ ಹೋಗೋನು ಕಾರು ಹತ್ತೋನು ಫ್ಲೈಟು, ಹೀಗೆ ಒಂದೇ ಸತಿ ನಡೆಯೋನು ಫ್ಲೈಟ್ ಹತ್ತಕ್ಕಾಗಲ್ಲ. ಸೊ ಈ ರೀತಿ ಅವರ ಒಂದು ಸಮಸ್ಯೆಯಿಂದ ಅವ್ರನ್ನ ಒಂದೊಂದೇ ಸಮಸ್ಯೆಯಿಂದ ಹೊರಗಡೆ ಬರ್ತಾಯಿದ್ರೆ ಖಂಡಿತವಾಗ್ಲೂ ಅವರು ತುಂಬ ಚೆನ್ನಾಗಿ ಅವರ ಲೈಫ್ನ ಲೀಡ್ ಮಾಡ್ತಾರೆ. ಎಸ್, ಮಿತಾ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು, ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ ದ ಕಾಂಟ್ಯಾಕ್ಟ್ ನಂಬರ್. ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಮಿತಾ ಅವರೇ, ಇವಾಗ ನಾನು ಉಟ್ಟಿರುವಂಥ ಈ ಸೀರೆ ಪ್ಯೂರ್ ಲಿನನ್ ಸೀರೆ ವಿತ್ ಜೈಪುರ್ ಪ್ರಿಂಟ್ಸ್ ಫ್ರಮ್ ವೃಷಭ ವಸ್ತ್ರ, ರಾಜರಾಜೇಶ್ವರಿ ನಗರಲ್ಲಿದೆ. ಆ್ಯಂಡ್ ಇದೇ ಥರದ ಸೀರೆ ಮತ್ತೊಂದು ಬಣ್ಣದ್ದು, ಅ ಬ್ಯೂಟಿಫುಲ್ ಕಲರ್, ಪ್ಯೂರ್ ಲಿನನ್ ಸೀರೆ ವಿತ್ ಜೈಪುರ್ ಪ್ರಿಂಟ್ಸ್ ನಿಮಗಾಗಿ ಫ್ರಮ್ ವೃಷಭ ವಸ್ತ್ರ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ಸೋ ಸಪ್ತಮ್ ತೈಲ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ನ ಕಡೆಯಿಂದ ಈ ಒಂದು ಹ್ಯಾಂಪರ್ ಕೂಡ ನಿಮಗೆ ಮಿತಾ ಅವರೇ. ಥ್ಯಾಂಕ್ ಯು. ನಿಮ್ಮ ಸಮಯಕ್ಕೆ ಆ್ಯಂಡ್ ಫಾರ್ ಆಲ್ ದ ಪ್ರೆಡಿಕ್ಷನ್ಸ್, ಅಷ್ಟು ಇನ್ಫಾರ್ಮೇಷನ್ಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನನಗೂ ಅಷ್ಟೇ, ಇಷ್ಟೊತ್ತು ನಾನು ಹೇಳಿದೆ, ನಿಮ್ಮ ಒಂದು ಮಾತುಕತೆ ತುಂಬ ಬಹಳ ನನಗಿಷ್ಟ ಆಯಿತು ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.